ಹಲೋ ನಮಸ್ಕಾರ, ಕೂರ್ಗ್ ಬಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಶೇಷ ಸಂದರ್ಶನಕ್ಕೆ ವಿಶೇಷವಾಗಿ ನಿಮ್ಗೆ ಸ್ವಾಗತ. ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆಗೆ ವಿಶೇಷ ವ್ಯಕ್ತಿ ಜಾಯ್ನ್ ಆಗಿದ್ದಾರೆ. ಕೊಡಗಿನಲ್ಲಿ ಕಳೆದ ಕೆಲವು ದಿನಗಳಿಂದ ತುಂಬಾನೇ ಆಕ್ಟಿವ್ ಆಗಿರುವಂತಹ ಒಬ್ಬ ಪೊಲಿಟಿಷಿಯನ್ಸ್, ಕೊಡಗಿನ ಹಿರಿಯ ರಾಜಕಾರಣಿ, ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದವರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದವರು, ಕೊಡಗು ಜಿಲ್ಲಾ ಬಿಜೆಪಿಯಲ್ಲಿ ಜಿಲ್ಲಾ ಮಟ್ಟದ ಜವಾಬ್ದಾರಿಯನ್ನ ನಿರ್ವಹಿಸಿದವರು, ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟಗಳ ಕಾರ್ಯಪಡೆ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದವರು, ಇದೀಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಅವ್ರ ಬಗ್ಗೆ ತುಂಬಾನೇ ಚರ್ಚೆ ಆಗ್ತಾ ಇದೆ ಜನವಲಯದಲ್ಲಿ, ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಬಿಸಿ ಬಿಸಿ ಚರ್ಚೆ ಆಗ್ತಿರುವಂತಹ ವ್ಯಕ್ತಿ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ತಾ ಅನೇಕ ಪ್ರಶ್ನೆಗಳನ್ನ ಕೇಳೋದಕ್ಕಿದೆ. ರವೀಣ, ವೆಲ್ಕಮ್. ನಮಸ್ತೆ. ಹೇಗಿದ್ದೀರಿ? ಓಕೆ ಸರ್. ಬಹಳ ಸಮಯದ ನಂತರ ದಿಢೀರ್ ಅಂತ ಮುಂದಕ್ಕೆ ಬಂದಿದ್ದೀರಿ. ಹೌದು. ಏನು ಉದ್ದೇಶ, ಯಾಕಾಗಿ? ಈಗ ನಾವು ಒಂದಷ್ಟು ವರ್ಷಗಳ ಹಿಂದೆ 30-35 ವರ್ಷಗಳ ಹಿಂದೆ ರಾಜಕೀಯ ಮಾಡ್ಕೊಂಡು ಬಂದವರು ಸಾರ್ವಜನಿಕವಾಗಿ. ಉದ್ದೇಶ ಸಮಾಜ ಒಳ್ಳೇದಾಗಬೇಕು ಉದ್ದೇಶದಿಂದ. ಆ ಕಾಲದಲ್ಲಿ ಯಾರು ನಮ್ಮ ಖರ್ಗೆ ಹೋಮ್ ಮಿನಿಸ್ಟರ್ ಆಗಿದ್ದಾಗ, ಧರ್ಮಸಿಂಗ್ ಇದ್ದಾಗ, ಆ ಕಾಲದಿಂದಲೂ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಜನಗಳಿಗೆ ಯಾವ ಸಂದರ್ಭದಲ್ಲಿ ಅನ್ಯಾಯ ಆಯ್ತು ಅದನ್ನ ಹೋರಾಟದ ಮುಖಾಂತರ ಸಾರ್ವಜನಿಕ ತಿಳಿಸುವಂತ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅಧಿಕಾರ ಇದ್ದಾಗ ಜನಗಳ ಕೆಲಸ ಸರ್ಕಾರದ ಕಡೆಯಿಂದ, ಅಧಿಕಾರ ಇಲ್ಲದಿದ್ದಾಗ ತಪ್ಪನ್ನ ತಿದ್ದಿ ಹೇಳುವಂತ ಕೆಲಸ ವಿರೋಧ ಪಕ್ಷದ್ದು ಮತ್ತು ಕಣ್ಣಲ್ಲಿ ಕಣ್ಣು ಹೇಳಲೇಬೇಕಾಗಿದೆ. ಹಾಗಾಗಿ 3 ವರ್ಷಗಳಿಂದ ಇವನ್ನ ನೋಡ್ಕೊಂಡು ಬಂದವು ಕೊಡಗಿನ ಶಾಸಕರು. ಆಯ್ತು, ನಮ್ಗೆ ಗೌರವ ಇದೆ ಶಾಸಕರ ಬಗ್ಗೆ, ಸರ್ಕಾರದ ಬಗ್ಗೆ ಅವಕಾಶ ಜನ ಕೊಟ್ಟಿದ್ದಾರೆ, ಕೆಲಸ ಮಾಡಿದ್ದಾಳೆ. ಹಾಗಾಗಿ ಇವತ್ತು ಕೆಲಸ ಅವರು ಹೇಳಿದ ಸ್ಪೀಡಲ್ಲಿ ಕೆಲಸ ನಡೀತಾ ಇಲ್ಲ ಅಂತ ವಾಸ್ತವ ಸಂಗತಿಯನ್ನ ನಾವು ಅವಲೋಕನ ಮಾಡಿ ನೋಡಿದಾಗ, ಗ್ರಾಮಗಳಲ್ಲಿ ಹೋದಾಗ ಆ ಒಂದು ಜನರಿಗೆ ಹೇಳಿದ ಮಾತೊಂದು, ಈಗ ನಡೆಯುವ ಕಥೆ ಒಂದು ಅಂತ. ಹಾಗಾಗಿನೇ ಇವತ್ತು ಸ್ಪಾಟ್ ವಿಸಿಟ್ ಮಾಡುವಂಥದ್ದು, ಈ ರೀತಿ ಆಗ್ಬೇಕು ಅಂತ ಒತ್ತಾಯ ಮಾಡುವಂಥದ್ದು, ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದನ್ನ ಅವರು ಗೌರವಿತವಾಗಿ ಸ್ವಾಗತ ಮಾಡ್ಬೇಕು ಅಂತ ನಾನು ಹೇಳ್ತಾ ಇರೋದು. ಇದು ತಪ್ಪಿದೆ, ಇದು ನಮ್ದು ಸರಿ ಮಾಡ್ಬೇಕು ಅಂತ ಹೇಳುವಂತ ಒತ್ತಾಯ ಸರ್ಕಾರದ ಮಟ್ಟದಲ್ಲಿ ಸನ್ಮಾನ್ಯ ಶಾಸಕರು ತರಬೇಕು ಅಂತ. ಹಾಗೆ ನಾವು ಹೇಳೋರ್ದೇ ತಪ್ಪು ಅಂತ ಹೇಳಿ ನಮ್ಮನ್ನೇ ಈ ಕಡೆಗೆ ಸಿಗಿಸೋದು, ಇದು ನಮ್ಮ ದೌರ್ಬಲ್ಯ, ಇದು ನೀವು ಮಾತಾಡಬಾರ್ದು, ಇದು ಸರಿ ಇಲ್ಲ, ನೀವು ಅಲ್ಲಿ ಡೆಲ್ಲಿಯಿಂದ ತನ್ನಿ, ನೀವು ಅಲ್ಲಿಂದ ಡೆಲ್ಲಿಗೆ ಬೇಕಾದ್ರೆ ಚಲೋ ಹೋಗಿ ಇನ್ನೊಂದು ಮಾಡಿ, ಇದು ಯಾವ ನ್ಯಾಯ ಅಂತ ನಾನು ಹೇಳುವಂಥದ್ದು. ನಾನು ಕೂಡ ಸಕ್ರಿಯವಾಗಿ 40 ವರ್ಷಗಳಿಂದ ಗುಂಡ್ರಾಯರ ಕಾಲದಲ್ಲೇ ಕಾಲೇಜ್ ಲೀಡರ್ ಆಗಿ ಬಂದವನು ಮಡಿಕೇರಿ ABVP ಮುಖಾಂತರ. ಆಗ್ಲೂ ಹೋರಾಟ ಮಾಡ್ಕೊಂಡ್ ಬಂದಿದ್ವಿ ನಾವು. ಕೇಸು, ಕೋರ್ಟು, ಜೈಲು ಎಲ್ಲ ಅನುಭವಿಸ್ ಬಂದಿದ್ವಿ. ನಮ್ಮ ಸ್ವಾರ್ಥಕ್ಕೆ ಸ್ವಂತಕ್ಕಾಗಿ ಒಂದೇ ಒಂದು ಮೊಕದ್ದಮೆ ನಾವು ಮಾಡ್ಕೊಳ್ಳಿಲ್ಲ ಅಂತ. ಹಿಂದೂ ಸಮಾಜಕ್ಕಾಗಿ, ಸಾರ್ವಜನಿಕಕ್ಕಾಗಿ ಅನ್ಯಾಯ ಆದಾಗ ಮಾತ್ರ ಪ್ರತಿಭಟನೆ, ಅನ್ಯಾಯ ಆಗದಿದ್ದಾಗ ಅವರ ಬೆಂಬಲ ಮಾಡುವಂಥದ್ದು ನಾವು ಮಾಡ್ಕೊಂಡ್ ಬಂದಿದ್ವಿ. ಈಗ ಉದಾಹರಣೆಗೆ ನಾನು ಹೇಳುವಂಥದ್ದು, MC ನಾರಾಯಣವರು ಕೂಡ ರಾಜಕಾರಣಿ, ಹಿರಿಯ ರಾಜಕಾರಣಿ. ಅವರು ಯಾವ್ದಾವ್ದೋ ಪಕ್ಷದಿಂದ ಮಂತ್ರಿ ಆಗಿರುವಂತವರು, ಒಳ್ಳೆ ವಾಗ್ಮಿ, ಸತ್ಯಾಂಶ ಮಾತಾಡೋರು, ಅವರು ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೆ. ಇವತ್ತು ನಮ್ಮ ಮಕ್ಕಳೂರು ಪಂಚಾಯತಿಯಲ್ಲಿ ತಂತಿಪಾಲ ಸೇತುವೆ ಅಂತ ಒಂದಿದೆ, ಅದು 85-87 ಅವ್ರು ಮಾಡಿದ್ರು, ಅದು ಅವರೇ ಮಾಡಿದ್ರು ಅಂತ. ಅದಕ್ಕಿಂತ ಮೊದಲು ಸಣ್ಣ ಒಂದು ಸೇತುವೆ ಇತ್ತು, ತಂತಿಪಾಲ, ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತೇಳಿ ಅವ್ರು ಮಾಡಿದ್ದಾರೆ. ಮಾಡಿದ್ದ ನಾವು ಇಲ್ಲ ಅಂತ ಹೇಳಕ್ ಬರಲ್ಲ. ಈಗ MM ನಾಣೆ ಆಗಿರ್ಬೋದು, ಇವ್ರು MC ನಾಣೆ ಆಗಿರ್ಬೋದು, KG ಬೊಪ್ಪಯ್ಯ ಆಗಿರ್ಬೋದು, ಅಪ್ಪಚ್ಚು ಆಗಿರ್ಬೋದು, ಧನಂಜಯ ಕುಮಾರ್ ಇರ್ಬೋದು, MP ಗಳು, ಅವ್ರು ಮಾಡಿದ ಕೆಲಸವನ್ನ ಶಾಶ್ವತವಾಗಿ ಜನ ಇಟ್ಕೊಳ್ತಾರೆ ಅಂತ ಮನಸ್ಸಲ್ಲಿ. ತಪ್ಪು ಕಂಡಾಗ ಹೇಳುವಂತ ಕೆಲಸ ಆಗ್ಬೇಕಲ್ಲ. ಈ ಬೇಡಿಕೆಗಳು ಇವತ್ತು ನಾನು ಮಂಡಲ ಪಂಚಾಯತಿ ಪ್ರಧಾನ 86ರಲ್ಲಿ 2 ವರ್ಷ, ಆಮೇಲೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ 2016, 12, 13. ಆಗ ಒಂದಷ್ಟು ಕೆಲಸವು ನಾವು ಮಾಡಿದ್ದೇವೆ ಅಂತ. ಜನ ಬೇಡಿಕೆಗೆ ಸ್ಪಂದನೆ ಕೊಟ್ಟಿದ್ದೀವಿ. ಮಾಧ್ಯಮದವರು ಹೇಳಿದ ಕಡೆಗಳೇ ನಾನು ಹೋಗಿದ್ದೇನೆ. ಉದಾಹರಣೆಗೆ ಹೇಳುವುದಾದ್ರೆ, ನಾವು ದೊಡ್ಡ ಸೇತುವೆ 2, ಹ್ಯಾಂಗಿಂಗ್ ಬ್ರಿಡ್ಜ್, ಒಂದು ಸೋಮರಪೇಟೆ ತಾಲೂಕು ಕುಶಾಲನಗರದ ಪಕ್ಕದ ತೆಪ್ಪದಗಂಡಿಯ ಗುಡ್ಡೆ ಸುರಿದು 80 ಲಕ್ಷದ್ದು ಸದನಗೊಂಡ ಮುಖ್ಯಮಂತ್ರಿಗಳು, ನಮ್ಮ ಪದ್ಮನಾಭ ಭಟ್ರು, ಪಶ್ಚಿಮ ಘಟ್ಟ ಡೆವಲಪ್ಮೆಂಟ್ ಅಧ್ಯಕ್ಷರು, ಶಿವಮೊಗ್ಗದಲ್ಲಿ ಮೀಟಿಂಗ್ ನಾನು ಹೋಗಿ ಒಂದು ಸೇತುವೆ ಕೇಳಿ 80 ಲಕ್ಷ ದುಡ್ಡು ಕೊಟ್ಟರು. ಹ್ಯಾಂಗಿಂಗ್ ಬ್ರಿಡ್ಜ್ ಇವತ್ತು ಇದೆ, ನಮ್ಮ ಹೆಸರು ಇದೆ. ಅದು ಪಿರಿಯಾಪಟ್ಟಣ ಆ ಕಡೆಗೆ ಕನೆಕ್ಷನ್, ಪಿರಿಯಾಪಟ್ಟಣ ಕಡೆಗೆ. ಇನ್ನೊಂದು ನಮ್ಮ ಏನು ಈ ಕಡೆ ಕುಶಾಲನಗರದಿಂದ ಈ ಕಡೆ ಬರ್ತೀವಲ್ಲ, ಕಣಿವೆ ಹ್ಯಾಂಗಿಂಗ್ ಬ್ರಿಡ್ಜ್, ಅದು ಕೂಡ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದಾಗ ಮಾಡಿದ್ದೆ. ಅದು ನನಗೆ ಯೋಚನೆ ಇರುವಂಥದ್ದು, ಅದು ದೊಡ್ಡದು 2 ಸೇತುವೆಗಳು, ಬೇರೆ ಬೇರೆ ತಾಲೂಕಿಗೆ ಕನೆಕ್ಷನ್, ಆ ಕಡೆ ನಮ್ಮ ಜನಕ್ಕೆ ತಿರುಗಾಡ್ಲಿಕ್ಕೆ ಅಂತ. ಅದನ್ನ ಜನ ನೆನೆಸ್ಕೊಳ್ಳುವಂತ ಕೆಲಸ ನಾವು ಮಾಡಿದ್ರೆ ಎಲ್ಲರೂ ಅಭಿನಂದನೆ ಹೇಳ್ತಾರೆ ಅಂತ ನನ್ನ ಅನುಭವ. ಈಗ ನೀವು ಮುಂದೆ ಬಂದಿದ್ರಲ್ಲ, ಈ 2-3 ವರ್ಷ ಆಯ್ತು ಸರ್ಕಾರ ಅಧಿಕಾರಕ್ಕೆ ಬಂದು. ಈ 3 ವರ್ಷದಲ್ಲಿ ಎಲ್ಲ ಸರಿ ಇತ್ತು, ಈಗ ಸಮಸ್ಯೆಗಳು ಶುರುವಾಗಿದ್ದ ಅಥವಾ ಯಾಕೆ ಸಮಸ್ಯೆ? ನಾನು ಹೇಳ್ತಾ ಇರೋದು, ಸಮಸ್ಯೆ ಸಂಪೂರ್ಣವಾಗಿ ಕಾಲಕ್ಕೆ ತಕ್ಕಂತೆ ಸಮಸ್ಯೆಗಳು ನಿರ್ಮಾಣ ಆಗುವಂಥದ್ದು ಸಾಮಾನ್ಯ. ಈಗ 2018 ಇಸ್ವಿಯಲ್ಲಿ ಕಂಪ್ಲೀಟ್ ಸರ್ವನಾಶ ಆಯ್ತು. ಮಕ್ಕಂದೂರು ಪಂಚಾಯತ್, ಕೇನೂರು ಕಣೆ, ಗಾಳಿಬೀಡು, ಮದೆನಾಡು, ಈ ಕ್ಷೇತ್ರದ ನಮ್ಮ ಜಿಲ್ಲಾ ಪಂಚಾಯತ್ ಕ್ಷೇತ್ರದ 4 ಪಂಚಾಯತಿ ಸರ್ವನಾಶ. ಯಾರು ಮಾಡಿದಲ್ಲ, ಪರಿಸರದ ಇದಾಯ್ತು, ಕಂಪ್ಲೀಟ್ ಸರ್ವನಾಶ ಆಯ್ತು.
ಅದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಸಂಪೂರ್ಣ ಎಲ್ಲವೂ ಮಾಡಕ್ಕಾಗದಿದ್ರು ಸದ್ಯ ಎಷ್ಟೆಷ್ಟು ಬೇಕು ಅಷ್ಟು ಮಾಡ್ಕೊಂಡು ಬರುವಂತ ಕೆಲಸ ಆಗಿದೆ. ಕಾಂಕ್ರೀಟ್ ರೋಡ್ ಮಾಡಿದ್ರು, ತಡೆಗೋಡೆಗಳು ಮಾಡಿದ್ರು, ಮಲೆನಾಡಲ್ಲಿ ಒಂದಷ್ಟು ಕೇಂದ್ರ ಸರ್ಕಾರದಿಂದ ಪ್ರತಾಪ್ ಸಿಂಹ ಅವರು ಕೆಲಸ ಮಾಡಿದ್ರು. ಅದು ಇಲ್ಲ ಅಂತ ಹೇಳಕ್ಕಾಗ್ತಾ? ನಾನ್ ಕೆಲಸ ಮಾಡಿದವ್ರು ನಮ್ಮ ಹೇಳ್ಬೇಕಲ್ಲ, ಅವ್ರು ಬೆನ್ ತಟ್ಟು ಕೆಲಸ ಆಗ್ಬೇಕು ಅಂತ. ನಾನು ಹೇಳುವಂಥದ್ದು, ಈಗ ಆನೆ ಮಾನವನ ಸಂಘರ್ಷ ಆಗ್ತಾನೆ ಇಲ್ವಾ? ನಾವು ಅದನ್ನ ಕಂಪ್ಲೀಟ್ ಸರ್ವಮಾಸ ನಾಶ ಮಾಡ್ತೀವಿ, ಆನೆಗಳನ್ನ ಕಂಪ್ಲೀಟ್ ಶಿಫ್ಟ್ ಮಾಡ್ತೀವಿ ಅಂತ ನಾವೇನೋ ವಚನ ಕೊಟ್ರ ನಾವು ಮತದಾರರಿಗೆ ಅವತ್ತು? ಇವ್ರು ಹೇಳಲಿಲ್ವಾ? ಇಂತಹ ರಸ್ತೆನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ 3 ವರ್ಷದಲ್ಲಿ ಹೇಳಿಲ್ವಾ? ಈಗ ಹೇಳ್ತಾರೆ ಸಿಮೆಂಟ್ ಇಲ್ಲ. ನಾನು ಒಬ್ಬನೇ ಹೇಳೋದಲ್ಲ, ಇಡೀ ಗ್ರಾಮದ ಜನ, ತಗ್ಗೋಡಿಂದ ಹಿಡಿದು ಮೇಕೆರಿಂದ ಹಿಡಿದು ಬಿಡಿಗೇರಿಂದ ಹಿಡಿದು ನಾಪಗಳಿಂದ ಹಿಡಿದು ಎಲ್ಲಲ್ಲೂ ಜನ ಮಾತಾಡ್ತಿದ್ದಾರೆ. ವಾಟ್ಸಪ್ ಹಾಕ್ತಾರೆ. ಅವ್ರು ಸುಮ್ಮನೆ ಹಾಕ್ತಾರ? ವಾಟ್ಸಪ್ ಹಾಕಿ ಆ ಟಾಯ್ಲೆಟ್ ರಿಪೇರಿ ಅದು ಸರಿ ಇಲ್ಲ, ಅದು ಮಾಡಿಸ್ಬೇಕು ಅಂತ ವಾಟ್ಸಪ್ ಹಾಕಿದ ಮಾತ್ರಕ್ಕೆ ಅವ್ರ ಮೇಲೆ FIR. ಇದು ಯಾವ ನ್ಯಾಯ ಅಂತ ನಾನ್ ಕೇಳ್ತಾ ಇರೋದು ಅಂತ. ನಮ್ಮ ಸರ್ಕಾರ, ನಮ್ಮ KG ಬೋಪಯ್ಯರಾಗಲಿ, ನಮ್ಮ ಅಪ್ಪಚ್ಚುರಂಜನ್ ಆಗಲಿ, ನಮ್ಮ ಪ್ರತಾಪ್ ಸಿಂಹ ಆಗಲಿ, ಅಧಿಕಾರಿ ಇವೆಲ್ಲ ನೋಡಿ ಬಂದವರು. ಅವ್ರು ಒಂದೇ ಒಂದು ಕೇಸನ್ನು ಹಿಂಗೆ ಮಾಡಿಲ್ಲಪ್ಪ. ಈಗ ಅವರು ವಾಟ್ಸಪ್ಗೆ ಹಾಕುವಂಥದ್ದು ಕಮಲಿಗಳು ನಮ್ಮಲ್ಲಿಗೆ ಬರ್ತಾರೆ ಅಂತ. ಆಗ ನಾನು ಜಿಲ್ಲಾ ಅಧ್ಯಕ್ಷ ಆಗಿದ್ದಾಗ, ಅಮ್ಮ ಬೋಪಯ್ಯರಾಯರು ಸ್ಪೀಕರ್ ಆಗಿದ್ದಾಗ, ನಾವು ಪಶ್ಚಿಮ ಘಟ್ಟ ಕಾರ್ಯಪಡೆ ಅಧ್ಯಕ್ಷ ಕಾಂಗ್ರೆಸ್ ಅವರು, ನಾವು ಕಾಂಗ್ರೆಸ್ ಅವರು ಅಂತ ನೋಡಲ್ಲ, ಇನ್ನೊಬ್ರು ನೋಡಲ್ಲ. ಅವ್ರಿಗೆ ಏನು ಬೇಕು ಬೇಡಿಕೆಗಳು ಇದೆ, ಪ್ರತಿನಿಧಿಗಳ ಹತ್ರ ಬರೋ ತಪ್ಪ ಅಂತ. ಜವಾಬ್ದಾರಿ ಬಂದ್ಮೇಲೆ ಎಲ್ಲರೂ ಒಂದೇ 100%. ಅದನ್ನ ಇನ್ನಾದ್ರೂ ತಿದ್ದುಕೊಳ್ಳಿದ್ದ ಈ ನಿಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿಮ್ಗೇನಾದ್ರು ಕೇಸ್ ಬಿದ್ದಿದ್ಯಾ? ಏನು ನಿಮಗೆ ಸುಮಾರು ಪೋಸ್ಟ್ಗಳನ್ನ ಹಾಕ್ತಾ ಇದ್ರಿ, ನಿಮ್ಗೇನಾದ್ರು ಕೇಸ್ ಬಿದ್ದಿದ್ಯಾ ಅಂತ? ಅಲ್ಲ, ಕೇಸ್ ಬಿದ್ದರೆ ಫೇಸ್ ಮಾಡ್ತೀನಿ. ಕೇಸ್ ಹಾಕಿದ್ರೆ ಆಧಾರದ ಸುಸ್ವಾಗತ. ನಮಗಿರುವ ವ್ಯವಸ್ಥೆಗಳು, ನಾವು ನಮ್ಮ ರಕ್ಷಣೆ ಮಾಡ್ಕೊಳ್ತೀವಿ, ನಮಗೆ ನಮ್ಮ ಜೊತೆಯಲ್ಲಿರೋ ರಕ್ಷಣೆ ಮಾಡ್ತೀವಿ, ಪಕ್ಷದ ರಕ್ಷಣೆ ಮಾಡ್ತೀವಿ, ಹಿಂದುತ್ವ ರಕ್ಷಣೆ ಮಾಡ್ಕೊಂಡಿವಿ. ಆ ಮಟ್ಟದಿಂದ್ರೆ, ಆ ದೃಷ್ಟಿ ಇದ್ರೆ ಇಲ್ಲಿವರೆಗೆ ಬಂದು ತಲುಪಿದೀವಿ. ಇನ್ನು ಮುಂದಕ್ಕೂ ಬಿಡೋ ಪ್ರಶ್ನೆ ಇಲ್ಲ. ಅಧಿಕಾರ ಇರ್ಲಿ ಇಲ್ಲದಿರ್ಲಿ, ಅನ್ಯಾಯದ ವಿರುದ್ಧ ಹೋರಾಟ ಅಂತೂ ಸದಾ ಸಿದ್ದು. ಅದರಲ್ಲಿ ಮೊದಲು ಒಂದು 86, 87, 90, 95, 92 ಪಕ್ಷನೇ ಇಲ್ಲ. ಆಗಲೇ ಹೋರಾಟ ಮಾಡಿ ಒಂದಷ್ಟು ನಾವು ನೋಡಿದ್ದೇವೆ. ಇನ್ನು ಈಗ ನಮ್ಮ ಗ್ರಾಮಗಳಲ್ಲಿ ನಮ್ಮ ದೇವದುರ್ಲಭ ಕಾರ್ಯಕರ್ತರ ತಂಡ ಸಡೆದು ನಿಂತಿದ್ದಾರೆ. ಅವರಿಗೆ ಸ್ವಲ್ಪ ಬೆಂಬಲ ಕೊಟ್ಟು ವಾಸ್ತವ ಸಂಗತಿನೇ ನಾವು ಹೇಳುದು. ಕಾಂಗ್ರೆಸ್ ಸರ್ಕಾರ ಮತ್ತೆ ಇನ್ನೊಂದು ಸರ್ಕಾರ ಅಂತ ಹೇಳಿ ವಿರೋಧ ನಮ್ದಿಲ್ಲ. ಏನು ಅನ್ಯಾಯ ಆಗ್ತಾ ಇದೆ ಅದನ್ನ ಸರಿಪಡಿಸಿ ಅಂತ ನಾನು ಹೇಳ್ತಾ ಇರೋದು. ಈಗ 3 ವರ್ಷದ ಹಿಂದೆ ನಾವು ಏನೋ ಮಾತಾಡಿದೀವ? ನಾನೀಗ ಒಂದು 2 ವಾರದಿಂದ ಮಾತಾಡಿದ್ರೆ ಆಗಲ್ಲ. ಈಗ ಅಧಿಕಾರ ಹೋದ್ಮೇಲೆ ಇನ್ನು 2 ವರ್ಷ ಕಳೆದ್ಮೇಲೆ ಯಾರ ಹತ್ರ ಮಾತಾಡ್ತೀರಿ? ಈಗ ಸನ್ಮಾನ್ಯ ಪುನಣ ಅವರು ಮುಖ್ಯಮಂತ್ರಿ ಸಲಹೆಗಾರ ಆಗಿದ್ದವರು ಮೊನ್ನೆವರೆಗೆ ಮಾಡ್ಬೋದಾಗಿತ್ತು, ಗೊತ್ತಿಲ್ಲ, ರಾಜಕೀಯ ವ್ಯತ್ಯಾಸಗಳು ಇನ್ನೊಂದು ಅವರ ತಲೆಬಿಸಿ ಅವರು ಇರ್ತದೆ. ಅದನ್ನ ನಾನು ವಿಪರೀತ ಇದ್ ಮಾಡ್ಲಿಕ್ಕೆ ಹೋಗಲ್ಲ. ಮಾಡ್ಬೇಕಾಗಿತ್ತು. ಇನ್ನು ಈಗ ತಾರು ಸಿಗಲ್ಲ ಅಥವಾ ಇನ್ನೊಂದು ಸಿಗಲ್ಲ, ನಮ್ಮ ಮೋದಿ ಹೇಳಿ ಮಾಡಿಸಿದ. ಆಗ ದೇಶಗಳಲ್ಲಿ, ಎಣ್ಣೆ ದೇಶಗಳಲ್ಲಿ ಇಷ್ಟೆಲ್ಲ ಇದಾಗ್ತಾ ಇದ್ರೆ ನಾವು ಕಂಟ್ರೋಲ್ ಮಾಡ್ಬೇಕಾ? ಆದ್ರೂ ಮೋದಿಗಾಗಿ, ನಮ್ಮ ದೇಶಕ್ಕಾಗಿ ಒಂದಷ್ಟು ಇದೆಲ್ಲ ಬರ್ತಿತ್ತು. ಆಯ್ತಪ್ಪ, ನಾನೊಬ್ಬ ಜಿಲ್ಲಾ ಮಂಡಲ ಪಂಚಾಯತ್ ದಿಲ್ಲಿವರೆಗೆ ಸಾರ್ವಜನಿಕ ಕೆಲಸ ಮಾಡಿ ಇವತ್ತು ಎಸ್ಟಿಮೇಟ್ ಮಾಡಿದೀವಿ. ಈಗ ಒಂದು ಕಡಗದಾಡಿಂದ ಮಡಿಕೇರಿಗೆ ಒಂದು ರೋಡ್, 2 ಕಿಲೋಮೀಟರ್ ರೋಡಿಗೆ ತಾರು ಒಂದು 20 ಡ್ರಮ್ ಬೇಕು. ತಾರು ಸಿಗಲ್ಲ ಅಂತ ಇಟ್ಕೊಳ್ಳಿ, ಕನ್ವರ್ಟ್ ಮಾಡಿ ಎಸ್ಟಿಮೇಟು ಸಿಮೆಂಟ್ ಹಾಕಿ ಅರ್ಧ ಮಾಡಿ, ಅದು ಜನ ಬೇಡ ಹೇಳ್ತಲ್ಲ. ಅದಕ್ಕೆ ನಾವು ಕೇಳಿದ ತಕ್ಷಣ ಕೆಲಸ ಆಗಿಲ್ಲ ಅಂತ ಹೇಳಿದ್ರು, ತಾರು ನೀವು ತನ್ನಿ ಡೆಲ್ಲಿಗೆ ಚಲೋ ಹೋಗಿ. ಇದು ಒಳ್ಳೆ ಇದಲ್ಲ, ಗೌರವ. ನಿಮ್ಮವರು ಈ ಪೊನ್ನಣ್ಣವರ ಆನೆಗಳನ್ನ ಚೂ ಬಿಟ್ಟು ಮಾಡಿಸ್ತಾರೆ ಅಂತ ಹೇಳ್ಬೋದು, ಇವರು ಡಾಂಬರ್ ಇಲ್ಲ ಅಂತ ಹೇಳ್ಬಾರ್ದ? ಅದೆಲ್ಲ ಸರಿ, ರಾಜಕೀಯವಾಗಿ ಅದು ಸರಿಯಲ್ಲ ಅಂತ. ಸಮಾಜದಲ್ಲಿ ಒಂದು ಗೌರವ ಇಟ್ಕೊಳ್ಬೇಕು ಅಂತ. ನಾವು ಇವತ್ತು ಅಧಿಕಾರದಲ್ಲಿ ಇರಬಹುದು, ಇಲ್ಲದೆ ಇರ್ಬೋದು. ನಮ್ಮದು ಇದು ಕೊಡಗು ಜಿಲ್ಲೆಯಲ್ಲಿ ಹಿರಿಯರಿಗೆ ಒಂದು ಗೌರವ, ಅಧಿಕಾರ ಇದ್ದವರಿಗೆ ಒಂದು ಗೌರವ. ನಮ್ಮ ಅಜ್ಜನ ಕಾಲದ ಅದನ್ನು ನಡ್ಕೊಂಡು ಬಂದಿದ್ದಾರೆ. ನಾವೇನೋ ನಾನು ಇಲ್ಲಿವರೆಗೆ ನಾನು ಕಾಲೇಜು ನಾಯಕರಾಗಿ ಬೆಳ್ಕೊಂಡು ಬಂದವನು. ಇಲ್ಲಿವರೆಗೆ ಸಣ್ಣ ಪುಟ್ಟ ಅಧಿಕಾರ ನೋಡ್ಕೊಂಡ್ ಬಂದಿಲ್ಲ. ಸಣ್ಣ ಅವಧಿ 20 ತಿಂಗಳು 25 ತಿಂಗಳು ಹೀಗೆ. ನಾವು ಇಲ್ಲಿವರೆಗೆ ನಾವು ಎಷ್ಟೇ ಅಧಿಕಾರ ಇದ್ರು ಒಬ್ಬನ ಏಕವಚನದಲ್ಲಿ ಆಗಲಿ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡೋದಾಗ್ಲಿ, ಏನೇ ತಪ್ಪಿದು ಮಾಧ್ಯಮ ಮುಖಾಂತರ ಇತ್ಯರ್ಥ. ಅವನ ಪಕ್ಷ ಮತ್ತೊಂದು ನಾವು ನೋಡಲ್ಲ. ಚುನಾವಣೆಯಲ್ಲಿ ಫೇಸ್ ಮಾಡುವ. ಮತ್ತೆ ನಾವು ವಾಸ್ತವ ಸಂಗತಿ, ಬಾವಿಯಲ್ಲಿ ನೀರಿಲ್ಲ ಅಂತ ಹೇಳಿದ್ರೆ ತಪ್ಪ. ಈಗ ಬಾವಿ ತೆಗೆದು 1 ಲಕ್ಷ ಖರ್ಚು ಮಾಡ್ತಾರೆ, ಅದ್ರಲ್ಲಿ ನೀರಿಲ್ಲ ಅಂತ ಹೇಳಿದ್ರೆ ಅವನ ಮೇಲೆ ಇದು ಸರಿ ಇಲ್ಲ ಅಂತ ನಂದು. ಆ FIR ಮಾಡ್ಕೊಂಡವನ ಯಾವ ಕಾರಣಕ್ಕೂ ನಾವು ಬಿಡಕ್ಕೆ ರೆಡಿ ಇಲ್ಲ ಅಂತ. ಆ ಕಡೆ ರಕ್ಷಣೆ ನಿಲ್ಬೇಕು ಬೇಡ? ಈಗ ಅನೇಕ ಮಂದಿ FIR ಹಾಕ್ಸ್ಕೊಂಡಿದ್ದಾರೆ. ಹೌದು, ಅವರ ರಕ್ಷಣೆಗೆ ಬಿಜೆಪಿ ನಿಂತಿದ್ದಾರೆ. ನಾವು ವೈಯಕ್ತಿಕವಾಗಿ ನಿಂತಿದ್ದೀವಿ, ನಮ್ಮ ಪಕ್ಷದವರು ನಿಂತಿದ್ದಾರೆ. ಈಗ ಬೆಂಗಳೂರು 25-23 ಜನಗಳ ಮೇಲೆ FIR ಚಾರ್ಜ್ ಆಗಿತ್ತು. ಅವರಿಗೆಲ್ಲ ಇನ್ನೊಂದು ಕೇಸು ಏನೇನೋ ಕೇಸೆಲ್ಲ ಮಾಡಿದ್ರು. ಈಗ ಹೈಕೋರ್ಟ್ ಇಂದ ಸ್ಟೇ ಮಾಡೋ ನಮ್ಮ ತಂಡ ಇದೆ. ಇಲ್ಲಿಯೂ ನಮ್ಮ ವಕೀಲರ ತಂಡ ಇಲ್ಲಿ ಕುಶಾಲನಗರ ಇದೆ, ಸೋಮನಪೇಟೆ ಇದೆ, ವಿರಾಪೇಟೆ ಇದೆ, ಮಡಿಕೇರಿ ಕೋಟ್ಲಿ ಇದ್ದಾರೆ. ಹಾಗಾಗಿ ಇದನ್ನ ಕೈ ಬಿಡಿ ಅಂತ ನಾನು ಹೇಳೋದು. ಆರೋಗ್ಯಕರವಾಗಿ ಏನು ನಾವು ಹೇಳ್ತಿದ್ದೇವಲ್ಲ, ಉದ್ದೇಶಪೂರ್ವಕ ನಾನು AK ಸುಬ್ಬಯ್ಯನವರ ಮಗ ಪೊನ್ನಣ್ಣ ನಮ್ಮ ಹಂಗೆ ಶತ್ರು, ಅದು ನಾವು ಮಾತು ಬರಲ್ಲ ಅಂತ. ಅದು ಒಳ್ಳೇದು ಅಲ್ಲ, ಅದು ಗೌರವ ನಮಗೆ ಜಿಲ್ಲೆಗೆ ಇಲ್ಲ ಅಂತ ಮಾತಾಡಿದ್ರೆ. ನಾನು ಉಪದೇಶ ಹೇಳೋರಲ್ಲ.
ನಾನು ಪೊನ್ನಣ್ಣ ಮತ್ತು ಪೊನ್ನಣ್ಣನ ಅಣ್ಣನೂ ತಮ್ಮ ಗೊತ್ತಿಲ್ಲ ನನಗೆ. ನಾನು ಡಿಗ್ರಿಯಲ್ಲಿ ಇದ್ದಾಗ ಕಾಲೇಜಲ್ಲಿ ಇದ್ದಾಗ ಸುಬ್ಬಯ್ಯ ಅಂಕಲು ವಿರಾಯಪೇಟೆಯಲ್ಲಿ ಯಾವುದೋ ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ಟ್ರೈಕ್ ಅಲ್ಲಿ 2 ಮಕ್ಕಳನ್ನ ಕೂತ್ಕೊಂಡು ಸ್ಟ್ರೈಕ್ ಮಾಡಿದ್ರು. ಈಗಲೂ ನನಗುಂಟು ಯೋಚನೆ, ಒಂದು 35 ವರ್ಷ ಆಗಿರ್ಬೋದು. ಹಾಗಾಗಿ ಹೋರಾಟ, ಈಗ ಅವ್ರ ತಂದೆನೇ ಹೋರಾಟ ಮಾಡ್ಕೊಂಡು ಬಂದವರು. ನಮ್ಮ ಕಾರ್ಯಕರ್ತರು ನಾವು ಮಾಡೋ ತಪ್ಪ? ಸಿದ್ಧಾಂತ ಅವ್ರವ್ರಿಗೆ ಇರುತ್ತೆ. ಅಲ್ಲ, ನಾವು ಈ ಸಮಾಜದಲ್ಲಿ ಡೊಂಕು ಕಂಡಾಗ ತಿದ್ದೋದು ಹೇಳೋ ತಪ್ಪ? ನಾವೊಂದು ಅನುಭವ ಇದೆ ನಮಗೆ. ನಾವು ಪ್ರಾಮಾಣಿಕವಾಗಿ ರೈತ ಕೆಲಸ ಮಾಡ್ಕೊಂಡು, ನಮ್ಮ ಅಪ್ಪ ಎಲ್ಲ ಪಕ್ಕ ರೈತ, 2 ಮಾತಿಲ್ಲ. ಜನಗಳಿಗೆ ಸಾಧ್ಯ ಇದ್ರೆ ಸಹಾಯ ಮಾಡ್ಕೊಂಡು ಏನೋ ಮಾಡ್ಕೊಂಡು ಬಂದವರು. ಮತ್ತೆ ನಮ್ಮ ಅಪ್ಪ ಮಂಡಲ ಪಂಚಾಯತ್ ಪ್ರಧಾನಲ್ಲ, MLA ಅಲ್ಲ, ನಮ್ಮ ಇದೇ ಅಲ್ಲ. ನಾವು ಎಮಿನೆಂಟ್ ಇವ್ರು ಮಾಡ್ತಾರೆ ಅಂತ ಹೇಳೋ ಭರವಸೆಯಿಂದ ಜನ ಇಷ್ಟು ನಮ್ಮನ್ನ ಮುಂದಕ್ಕೆ ಬಿಟ್ಟು ತಂದಿದ್ದಾರೆ ಅಂತ. ನಾನು ನನ್ನ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ಮಂಡಲ ಪಂಚಾಯತ್ ನನ್ನ ಅರೇಗೌಡರು ಗೆಲ್ಸಿದ್ದು. ಮಾನಡಕ, ತ್ಯಾಲಬೇಲು, ದ್ಯಾರನ, ತ್ಯಾಲಬೈಲು, ಇಂಥವ್ರು, ತಡೆಯಪ್ಪನ, ಇಂಥವ್ರು. ಹಾಗಾಗಿ ನಮಗೆ ಜಾತಿ ವಿಚಾರ ಇಲ್ಲ. ನಾವು ಹಿಂದೂ ಒಂದೇ ಜಾತಿ, ಅದರ ಆಧಾರದಲ್ಲಿ. ಆದ್ರೆ ಮುಸ್ಲಿಂ, ನೀವು ಕೇಳ್ಬೋದು ಪ್ರಶ್ನೆ, ಮುಸ್ಲಿಂ ವಿರೋಧಿಗಳ ನೀವು ಅಂತ. ಅದು ಅಲ್ಲ, ಮುಸ್ಲಿಂ ವಿರೋಧಿಗಳು ನಾವಲ್ಲ. ಆದ್ರೆ ದೇಶ ವಿರೋಧಿಗಳು ಇದಾರಲ್ಲ, ಪೆಟ್ರೋಲ್ ಬಾಂಬ್ ಹಾಕೋರು ಮಂಗಳೂರಲ್ಲಿ, ಬೆಂಗಳೂರಲ್ಲಿ ಬಾಂಬ್ ಹಾಕೋರು, ಮತ್ತೆ ಅವರಿಗೆ ವಿರೋಧ ಮಾತ್ರ ನಾವು. ಮತ್ತೆ ಅವರಿಗೆ ಬೆಂಬಲ ಮಾಡ್ತಾರಲ್ಲ ಇವರು. ಈಗ ಮೊನ್ನೆ ನಾಸಿರ್ ಉಮ್ಮರ ಯಾವನೊಬ್ಬ ಮೈಸೂರು ಜೈಲು ಸತ್ತ, ತಿರೋದ, ಅಲ್ಲಿ ಬೆಂಗಳೂರು ಬಾಂಬ್ ಹಾಕಿದವನು, ಅವನು ವಿರಾಪೇಟೆ ಅವನು. ಅವನಿಗೆ ನಾವು ಅಭಿನಂದನೆ ಎಂತದ್ದು ಸತ್ತ ನಾವು ಹೇಳಲ್ಲ. ಹೇಳೋರು ಒಂದು ತಂಡ ಇದ್ದಾರೆ ಅಂತ, ಅದನ್ನ ನಾವು ವಿರೋಧ ಮಾಡ್ತಿರೋದು. ಇದು ಸರಿಯಾ ತಪ್ಪ? ದೇಶ ವಿರೋಧಿಗಳಿಗೆ ಸಪೋರ್ಟ್ ಮಾಡೋರು ನಮ್ಮ ಶತ್ರುಗಳು ಅಂತ ನನ್ನ ತೀರ್ಮಾನ. ನಿಮ್ ಜೊತೆಗೆ ಇಲ್ಲಿನ ಮುಸ್ಲಿಮರು ಚೆನ್ನಾಗಿದ್ದಾರೆ. ಯಾರು? ಮುಸ್ಲಿಂ ಮಡಿಕೇರಿ ನಿಮ್ಮ ಸರೌಂಡಿಂಗ್ ಮುಸ್ಲಿಮರು ನಿಮ್ ಜೊತೆ ಚೆನ್ನಾಗಿದೆ. ಈಗ ಅವ್ರ ಪದ್ಧತಿ, ಅವರ ಪರಂಪರೆ, ಅದು ಏನು ಸಂಸ್ಕೃತಿ ಉಂಟು ಅವ್ರು ಮಾಡ್ಕೊಂಡು ಹೋಗ್ಲಿ ಅಂತ. ಪೂರ್ತಿ ನಮಗೆ ಇಡೀ ಮುಸ್ಲಿಂ ಸಮುದಾಯ ನಮ್ಮ ಶತ್ರು ಅಲ್ಲ. ನಮ್ಮಲ್ಲಿಯೂ ಮುಸ್ಲಿಮ್ಸ್ ಇದ್ದಾರೆ, ಬಿಜೆಪಿಯಲ್ಲೂ ಇದ್ದಾರೆ, ಕೇಂದ್ರದಲ್ಲೂ ಇದ್ದಾರೆ, ಎಲ್ಲರೂ ಇದ್ದಾರೆ. ಹಿಂಗೆ ಇದೆ ಅಲ್ಲ ಹೌದು. ಮತ್ತೆ ಮಮತಾಜ್ ಇದು ಲೇಡಿ ಯಾವ್ದು ಟಿವಿಯಲ್ಲಿ ಅಂತವೊಂದಷ್ಟು ದೇಶಭಕ್ತರು ಇದ್ದಾರೆ ಅಂತ ಹೇಳುದು. ಅದು ಇಲ್ಲಿಗೆ ಬಾಂಬ್ ಹಾಕ್ತಾರೆ, ಇಲ್ಲಿ ಉಂಡು, ಇಲ್ಲಿ ತಿಂದು, ಇಲ್ಲಿ ನೀರು ಕೊಡುದು, ಇಲ್ಲೇ ನಮ್ಮನೆ ಬದುಕಿ, ಇಲ್ಲೇ ಗಾಳಿ ಸೇವನೆ ಮಾಡಿ, ಎಲ್ಲಿ ಅವ್ರೆಲ್ಲ ಡೆವಲಪ್ಮೆಂಟ್ ಆಗಿ ಇಲ್ಲಿಂದ ಬೇರೆ ದೇಶಕ್ಕೆಲ್ಲ ಕಳಿಸಿ, ಪಾಕಿಸ್ತಾನಕ್ಕೋ ಎಲ್ಲಿಗೋ ಕಳಿಸಿ ಅವ್ರು ಬಾಂಬ್ ಹಾಕೋದು, ಇನ್ನೊಂದು ಮಾಡು, ಅದು ಅವರಿಗೆ ನಾವು ವಿರೋಧಿಗಳು ಅಂತ. ಅದನ್ನ ಸಹಿಸಕ್ಕೆ ಸಾಧ್ಯನೇ ಇಲ್ಲ, ಅದಾಗಬಾರ್ದು. ಇದು ನನ್ನ ದೃಷ್ಟಿ. ನೀವು ಬಿಜೆಪಿಯಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳು ನಿರ್ವಹಿಸಿದವರು, ಹೌದು, ದೊಡ್ಡ ಸ್ಥಾನಮಾನ ಸಿಕ್ಕಿದೆ ನಿಮಗೆ. ಹೌದು. ನೀವು ಕೂಡ ಆಡಳಿತ ಇದ್ದಂತಹ ಪಕ್ಷದಲ್ಲಿ ಇದ್ದವರು. ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಾಗ ಕಾಂಗ್ರೆಸ್ನವರು ಯಾವ ರೀತಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ರು, ವಿಷಯಗಳನ್ನ ಎತ್ಕೊಂಡು ಬರ್ತಾ ಇದ್ರು ಅನ್ನೋದು ಗೊತ್ತಿದೆ. ಈಗ ಸದ್ಯಕ್ಕೆ ಕಾಂಗ್ರೆಸ್ ಆಡಳಿತದಲ್ಲಿ ಇದೆ, ವಿರೋಧ ಪಕ್ಷದಲ್ಲಿ ನೀವಿದ್ದೀರಿ. ನಿಮ್ಮ ಪಕ್ಷದ ಚಟುವಟಿಕೆಗಳು ನಿಮಗೆ ತೃಪ್ತಿ ಕೊಟ್ಟಿದಾವ? ಪಕ್ಷದ ಚಟುವಟಿಕೆ ಕಾರ್ಯಕರ್ತರು ಆಯಾ ಭಾಗದಲ್ಲಿ ಅವ್ರವ್ರು ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಸ್ಪೀಡ್ ಆಗ್ಬೇಕು ಅಂತ ನನ್ನ. ಈಗ ನೀವು ಸಮಸ್ಯೆ ಎತ್ಕೊಂಡು ಮುಂದೆ ಬಂದಿದ್ದೀರಿ. ಆಕ್ಚುಲಿ ಇದನ್ನ ಮಾಡ್ಬೇಕಾಗಿದ್ದು ನಿಮ್ಮ ಪಕ್ಷದಲ್ಲಿ ಅದರದೇ ಆದ ಬೇರೆ ಬೇರೆ ಜವಾಬ್ದಾರಿಗಳಿದ್ದಾರೆ, ಬೇರೆ ಬೇರೆ ವಿಂಗಡಣೆ ಮಾಡ್ಕೊಂಡಿದ್ದೀರಿ. ಅವರಿಗಿಲ್ಲದಂತಹ ಕಾಳಜಿ ನಿಮಗೆ ಯಾಕೆ ಬಂತು ಅನ್ನೋದು. ಅಲ್ಲ, ನನಗೆ ಕೆಲವೆಲ್ಲ ನೋಡ್ಕೊಂಡು ಕೂರಕ್ ಆಗಲ್ಲ. ಮತ್ತೆ ಜವಾಬ್ದಾರಿ ಇದ್ದವರು ಅವ್ರು ಸಾಧ್ಯ ಇದ್ದಷ್ಟು ಬೆಂಗಳೂರಲ್ಲಿ ಹೇಳಿದ ಕೆಲಸ ಮಾಡ್ತಾರೆ, ಪಕ್ಷದಲ್ಲಿ ದುಡಿತಾರೆ. ಅವ್ರು ಏನೇನೋ ಕೆಲಸ ವಾಟ್ಸಪ್, ಫೇಸ್ಬುಕ್, ಹೋರಾಟ, ಸ್ಟ್ರೈಕ್ ಒಂದಷ್ಟು ಮಾಡ್ತಾರೆ, ಅದಿಲ್ಲ ಅಂತಲ್ಲ. ಅದು ನನ್ನ ದೃಷ್ಟಿ ಅಲ್ಲ, ಸಾಲದು. ಅದಕ್ಕೆ ಅವ್ರಿಗೂ ಬೆಂಬಲ ಕೊಡ್ಬೇಕು. ಪಕ್ಷ ಇನ್ನೂ ನುಗ್ಗಬೇಕು ಅಂತ. ನಾವೀಗ ಇನ್ನು ಉಳಿದ 2 ವರ್ಷಗಳಲ್ಲಿ ಅವ್ರ ತಪ್ಪನ್ನು ಹೆಕ್ಕಿ ಹಾಕ್ಬೇಕು. ಅವ್ರು ಮಾಡುವ ಸಾರ್ವಜನಿಕ ಕೆಲಸಕ್ಕೆ, ವೈಯಕ್ತಿಕ ಅವರ ತೋಟ ಮತ್ತು ನಾವು ಬರಲ್ಲ. ನೀವು ಮಾಡ್ತಿದ್ರಿ, ಪಕ್ಷದವ್ರು ಮಾಡ್ತಾ ಇದಾರ? ಅವ್ರು ಮಾಡ್ಬೇಕು. ಎಲ್ಲ ಒಟ್ಟುಕಟ್ಟಾಗಿ ಮಾಡಿದ್ರೆ ಸಫಲತೆ ಕಾಣ್ತೀವಿ. ಕೇಡರ್ ಬೇಸ್ಡ್ ಅಂತ ಎಲ್ಲಾ ಕಡೆ ಹೇಳ್ತೀರಿ. ನೀವು ಆ ಕೇಡರ್ ಗಟ್ಟಿ ಆಗ್ಬೇಕು ಅಂತ ಹೇಳಿದ್ರೆ ಮೇಲೆ ಇರೋರು ಗಟ್ಟಿಯಾಗಿ ಮುಂದಕ್ಕೆ ಹೋದಾಗ ಮಾತ್ರ ಅವರು. ಕೆಲವು ಸಲ ಅಂದ್ರೆ ಆಗ್ತದೆ, ಜಿಲ್ಲಾಧ್ಯಕ್ಷರು ಅವ್ರು ಕೆಲಸ ಮಾಡ್ತಾರೆ, ಅವ್ರು ಅಂತೂ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಸಾಧ್ಯದಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ಭಾಗದಲ್ಲಿ ಹಂಗೆ ಆದಾಗ ಒಗ್ಗಟ್ಟಾಗಿ ಮಾಡ್ಬೇಕು. ನಮ್ಮ 4-5 ಮಂಡಲಗಳಿದೆ, ನಗರ, ತಾಲೂಕು, ಕುಶನಗರ. ಅವರು ಅಷ್ಟರ ಮಟ್ಟಿಗೆ ಅವ್ರು ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಈಗಿನ ಸಂದರ್ಭಕ್ಕೆ ಅದು ಇನ್ನು ಮುಂದಕ್ಕೆ 2 ವರ್ಷ, ಈ ಮಳೆಗಾಲ ಕಳೆದ ಮೇಲೆ ಹಣೆಯ ಇನ್ನೊಂದು ಮಳೆಗಾಲ ಮಾತ್ರ. ಅದು ಕೇವಲ ನಿಮ್ಮ ರಾಜಕೀಯಕ್ಕಾಗಿ ಸೀಮಿತವಾಗಿರುವಾಗ ಅಥವಾ ಜನರ ಸ್ಪಂದನೆಗಾಗಿ ಸೀಮಿತ? ಎರಡು. ಈಗ ಒಂದು ಕಡೆಯಿಂದ ನಾವು ವಿರೋಧ ಪಕ್ಷ ಇರ್ಬೋದು, ನಮ್ಮ ಮಾತು ಕೇಳ್ಬೇಕ ಬೇಡ. ನಮ್ಮನ್ನ ಮಂತ್ರ ಕೊಟ್ರು ಹಂಗೆ ಹೇಳಿದೆ, ಹಿಂದೂ ಸಮಾಜ ಉಳಿಬೇಕಾದ್ರೆ ನೀವು ಸ್ವಲ್ಪ ಜವಾಬ್ದಾರಿ ಕೆಲಸ ಮಾಡಬೇಕು. ಈಗೆಲ್ಲದ್ರ ಆಗದ್ರಿ ಅಂತ ಮಕ್ಕಂದೂರಲ್ಲಿ ನಾರೇಗೌಡರದು ಕಾರ್ಯಕ್ರಮಕ್ಕೆ ನನ್ನ ಬರಕ್ ಹೇಳಿದ್ರು, ವೀಣಾಂಡಿನ ಬರಕ್ ಹೇಳಿದ್ರು. ನಾವು ಅಂತ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಏನಿಲ್ಲ, ವಾಸ್ತವ ಏನು ಅಂತ ಮಾತಾಡೋದು ಅಷ್ಟೇ. ಮತ್ತೆ ಎಲ್ಲ ಈಗ ನಾವೊಂದು ಬೊಪ್ಪೆಲಾಯರ್ ಒಂದು ಎಷ್ಟೋ ವರ್ಷ ಸ್ಪೀಕರು, ಮತ್ತೆ ಅಪ್ಪಚ್ಚುನಂಜನ್ ಮಂತ್ರಿ, MLA ಆಗಿದ್ರು. ನಾನು ಒಂದಷ್ಟು ಅಧಿಕಾರದಲ್ಲಿ ಇದ್ದೆ. ಪಕ್ಷದ ವತಿಯಿಂದ ಕೆಲಸ ಮಾಡಿದ್ದಕ್ಕೆ ನಮಗೊಂದು ಅಧಿಕಾರ ಕೊಟ್ಟಿದ್ದಾರೆ ನಮ್ಮ ನಾಯಕರು ಮತ್ತೆ ಕಾರ್ಯಕರ್ತರು ಸೇರಿ. ಆ ಮಾತ್ರಕ್ಕೆ ಎಲ್ಲವೂ ನಮ್ ಕೈಲಿ ಮಾಡಕ್ಕಾಗಿದ್ಯಾ? ನಾವೇನು ಸಮುದ್ರಕ್ಕೆ ಪಾಲ ಕಟ್ಬಿಡ್ತೀವಿ, ಆಕಾಶಕ್ಕೆ ಏಣಿ ಕಟ್ಬಿಡ್ತೀವಿ ಅಂತ ಹೇಳಕ್ಕಾಗ್ತದ? ಸಾಧ್ಯ ಇದ್ದಷ್ಟು ಮ್ಯಾಕ್ಸಿಮಮ್ ಎಲ್ಲರ ಜೊತೆ ಹಗಲು ರಾತ್ರಿ ಕೆಲಸ ಮಾಡ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡೋ ಕೆಲಸ ಮಾಡಿದ್ರೆ ಜನ ಯೋಚನೆ ಮಾಡ್ತಾರೆ ಅಂತ. ಜನ ಯೋಚನೆ ಮಾಡ್ಕೊಳ್ತಾರೆ. ಈಗ ಮಡಿಕೇರಿ ತಾಲೂಕಲ್ಲಿ ಎಲ್ಲೂ ಇಲ್ಲದ ಕೆಲಸ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಜಿಲ್ಲಾ ಪಂಚಾಯತ್ ಅಲ್ಲಿ ಇದ್ದಾಗ ನಾಡ್ನಹಳ್ಳಿಯಿಂದ ಅಂದ್ರೆ ಶಾಂತಹಳ್ಳಿದು ಆ ಭಾಗ, ಅಲ್ಲಿ ಬರೀ ಗೌಡ ಜನಾಂಗದ ಒಕ್ಕಲಿಗರು, ಒಬ್ಬರು ಬೇರೆ ಇಲ್ಲ ಆ ಊರಲ್ಲಿ. ದೊಡ್ಡ ಹೊಳೆ,
ಆ ಹೊಳೆಗೆ ಆ ಕಡೆ ದಾಟ್ಲಿಕ್ಕೆ ಅವರಿಗೆ ಏನೂ ಇಲ್ಲ. ನನ್ನನ್ನು ಅಲ್ಲಿ ಮಾಧ್ಯಮದ ಮಿತ್ರರು ಯಾವುದೋ ಕಾರ್ಯಕ್ರಮ ಕುಶಾಲ ಹೋದಾಗ ಅಲ್ಲಿ ಬನ್ನಿ ಹೋಗೋಣ ಅಂತ ಹೇಳಿದ್ರು. ಹೋದ ಹೋಗಿ ನೋಡುವಾಗ ಪುಣ್ಯಕ್ಕೆ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಯವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ವಿವೇಚನಾ ನಿಧಿ ಅಂತೇಳಿ 2 ಕೋಟಿ ಕೊಟ್ಟರು. ನಾವು 29 ಸದಸ್ಯರಿಗೆ 8 ಲಕ್ಷ ಎಲ್ಲರ ಮೇಲೆ ಸಮಾನವಾಗಿ ಆ ಪಕ್ಷ ಈ ಪಕ್ಷ ಅಂತ ಎಲ್ಲರಿಗೆ ಹಂಚುವಂತೆ ಕೆಲಸ ಮಾಡ್ದು. ಆದ್ರೆ ನಮ್ಮ ಸರೀನ್ ಸುಬ್ಬಯ್ಯ ಕುಟ್ಟದವಳು ಮತ್ತೆ ವೆಂಕಪ್ಪ ನಮ್ಮ ಶಾಂತಹಳ್ಳಿಗೆ ದುಡ್ಡು ಕೊಡಿದ್ದ ಪುನಃ ಕೇಳಿ ನಾನೊಂದು 8 ಲಕ್ಷ, ನಮ್ದು ಸರೀನ್ ಸುಬ್ಬಯ್ಯ ಒಂದು 8, ಮತ್ತೆ ಇವ್ರದ್ದು ವೆಂಕಪ್ಪ ಒಂದು 8 ಲಕ್ಷ ಹಾಕಿ 22 ಲಕ್ಷಕ್ಕೆ ದೊಡ್ಡ ಸೇತುವೆ. ಅವರಿಗೆ ಮಳೆಗಾಲದಲ್ಲಿ ಹೋಗಂಗಿಲ್ಲ, ಆ ಊರಲ್ಲಿ ಹುಡುಗರು ಯಾರಿಲ್ಲ, ಎಲ್ಲ ಬೆಂಗಳೂರು. ಮಳೆಗಾಲಕ್ಕಿಂತ ಮೊದಲು ಅವರು ಅಕ್ಕಿ ಬೆಲ್ಲ ಜೀಪಲ್ಲಿ ತಗೊಂಡು ಅಕ್ಕಿ ಬೆಲ್ಲ ಮೆಣಸು ಎಲ್ಲ ಅಲ್ಲಿ ರೆಡಿ ಇಟ್ಕೊಂಡು ಸ್ಟಾಕ್ ಮಾಡ್ಬೇಕು. ನಾನು ನಮ್ಮ ಊರಲ್ಲಿ ಹಾಗೆ ಇತ್ತು. ನಾ ಸಣ್ಣ ಶಾಲೆಗೆ ಹೋದಾಗ ನಮ್ಮ ತಾಯಿ ಸೀರೆ ಇಷ್ಟ ಎತ್ಕೊಂಡು ಗೊಬ್ಬರ ಕೊಡೋದು ನನ್ನ ಯೋಚನೆ ಬಂದಿತ್ತು. ನಾನು ಅಲ್ಲಿ ಸ್ಪಾಟಿಗೆ ಹೋದಾಗ ಅವರು ಮರಪಾಲದಲ್ಲಿ ಹೆಂಗೆ ಬ್ರಿಡ್ಜ್ ಅಂತ ಹೇಳ್ತೀವಿ, ಮರದಲ್ಲಿ ವಾಟೆಯಲ್ಲಿ ಕಟ್ಟಿ ಅದ್ರಲ್ಲಿ ದಾಟ್ಕೊಂಡು ಬರ್ತಾ ಇದ್ರು ಒಂದು ಅಜ್ಜಿ, ಅರ್ಧ ಚೀಲ ಗೊಬ್ಬರ ಉಟ್ಕೊಂಡು. ನನಗೆ ಕಣ್ಣೀರು ಬಂದ ಆಯ್ತು. ಮತ್ತೆ ಮಾರನೇ ದಿನನೇ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೇಶವಮೂರ್ತಿ ಇವನ್ನೆಲ್ಲ ಕರ್ಕೊಂಡು ಸ್ಪಾಟಿಗೆ ಹೋಗಿ ಅಲ್ಲಿ ಜನ ಸೇರಿಸಿ ಆ ಊರಲ್ಲಿ ಹೆಂಗಾದ್ರೂ ಮಾಡಿ ಇಲ್ಲಿ ಮಾಡ್ಲಿಕ್ಕೆ ನನ್ನನ್ನು ಹೆಗಲ ಮೇಲೆ ಹೊತ್ಕೊಂಡು ಹೊಳೆ ಎಲ್ಲ ನಡೆದಾಡ್ತಿದ್ರು. ಆಮೇಲೆ ಅಲ್ಲಿ ಜಿಗಣೆ ಬೇರೆ ಅಂತೂ ಮಳೆಗಾಲ. ಆಮೇಲೆ ಇಂಜಿನಿಯರಿಂಗ್ ಇದು ಆಗಲ್ಲ ಸರ್, 50 ಲಕ್ಷ ಬೇಕು ಅಂತ. ಅದೆಲ್ಲ ಆಗಲ್ಲ, ನಾನು ನಮ್ಮ ಅಪ್ಪ ಒಂದು ಹಂದಿ ದೊಡ್ಡ ನಾಯಿ ಕೂಡ ಕಟ್ಟಿ ನನಗೆ ಗೊತ್ತಿದ್ದ ಅನುಭವ ಇದೆ. ಈ ಕಲ್ಲು ಮೇಲೆ ಯಾಕೆ ಕಟ್ಟರೆ ಆಗಲ್ಲ, ಕ್ರಷರ್ ತಂದು ಅಂತೇಳಿ. ಆ ಸೇತುವೆ ಈಗಲೂ ಇದೆ, ಭಾರಿ ಚೆನ್ನಾಗಿದೆ. ಅಪ್ಪ ಚೆನ್ನಾಗಿ ಉದ್ಘಾಟನೆ ಎಲ್ಲ ಮಾಡಿ ಬಂದ್ರು. ನಮ್ಮ ದುಡ್ಡು ಶಾರ್ಟೇಜ್ ಆಗಿ ಆಮೇಲೆ ಅಪ್ಪ ಚೆನ್ನಾಗಿ ಅವ್ರದ್ದು ಒಂದಷ್ಟು ದುಡ್ಡಾಗಿ ಅದ್ರ ಜೊತೆಗೆ ಇಲ್ಲಿ ಜಿಲ್ಲಾ ಪಂಚಾಯತ್ ಇದ್ದಾಗ ಮಾಚಿಕೊಡು ಮೂರ್ನಾಡು ಪಕ್ಕ ಅಲ್ಲಿ ಅದೇ ಆ ಊರಿಗೆ ಸೇತುವೆ ಇಲ್ಲ, ಅದಕ್ಕೊಂದು 20 ಲಕ್ಷ ಕೊಟ್ಟು ಅದಕ್ಕೂ ಶಾರ್ಟೇಜ್ ಆಯ್ತು ದುಡ್ಡು, ಅದಕ್ಕೂ ಬೊಪ್ಪೆಲ್ಲ ದುಡ್ಡು ಹಾಕಿದ್ವಿ. ಮತ್ತೆ ಇಲ್ಲಿ ನಾಪಗಳು ಅಯ್ಯಗೇರಿ ಪಂಚಾಯತಿಯಲ್ಲಿ ಬಂಡಿಕಡು ಆ ಸೇತುವೆ ನಮ್ಮ ಪೀರಿಯಡ್ ಅಲ್ಲೇ ಮಾಡಿದ್ರು, ಅದಕ್ಕೂ ನಮ್ಮ 20 ಲಕ್ಷ ಕೊಟ್ಟು ಬೊಪ್ಪೆಲ್ಲ ಬಾಕಿ ಉದ್ದ ಕೆಲಸ ಕಂಪ್ಲೀಟ್ ಮಾಡಿದ್ರು. ಹಾಗೆ ಯಾರಿಗೂ ಸರ್ಕಾರದ ಸೌಲಭ್ಯ ಸಿಕ್ಕಲಿಲ್ಲ, ಅವರಿಗೆ ಕೊಡುವಂತ ವ್ಯವಸ್ಥೆ ಆದ್ರೆ ಜನ ಯೋಚನೆ ಇಟ್ಕೊಳ್ತಾರೆ ಅಂತ ನಾನು ನಿಮಗೆ ವಿಶೇಷವಾಗಿ ಹೇಳಲಿಕ್ಕೆ. ಯಾಕೆಂತಂದ್ರೆ ಗ್ರಾಮ ಪಂಚಾಯತಿ 103 ನಾವು ಜಿಲ್ಲಾ ಪಂಚಾಯತ್ ಇದ್ದಾಗ ಗ್ರಾಮ ಸಂಪರ್ಕ ಸಭೆ ಅಂತ ಒಂದ್ ದಿನಕ್ಕೆ 3 ಗ್ರಾಮ ಪಂಚಾಯತ್ ಕವರ್ ಮಾಡ್ತಿದ್ದೆ ವಿತ್ ಆಲ್ ಅಫಿಷಿಯಲ್ಸ್. 32 ಇಲಾಖೆ ಕಮ್ಸ್ ಅಂಡರ್ ಜಿಲ್ಲಾ ಪಂಚಾಯತ್ ಅವನ್ನ ಕರ್ಕೊಂಡು ಹೋಗ್ತಿದ್ವು. ಅಲ್ಲಿ ಸ್ಪಾಟ್ ಅಲ್ಲಿ ಎಲ್ಲ ತೀರ್ಮಾನ ಆಗ್ಲೇ ಎಲ್ಲ ಅಧಿಕಾರಿಗಳು ಬರ್ತಿದ್ವು. ಅಲ್ಲೇ 1-2 ಗಂಟೆಗೆ ತೀರ್ಮಾನ ಆಗಿ 2 ಕಾರ್ಡು ಮತ್ತೊಂದು ಪಟ್ಟೆ ನೀರು ಇದೆಲ್ಲ ಮಾಡ್ಕೊಂಡ್ ಬಂದವರು. ಹಾಗಾಗಿನೇ ಜನ ನಮ್ಮನ್ನ ಮಾತಾಡ್ತಾರೆ ಅಂತ. ಈಗ ಉದಾಹರಣೆಗೆ ಕುಶಾಲನಗರದ ಹೋಬಳಿಯ ನಂಜರಾಯಪಟ್ಟಣ ಮಾವಿನಹಳ್ಳ ಇದರಲ್ಲಿ ನಾನು ಹೋಗುವಾಗ ಗಿರಿಜನ ಹಾಡಿಗೆ ವೈರ್ ಮಾತ್ರ ನೇತಾಡುದು, ಟ್ಯಾಪ್ ಅಲ್ಲೇ ಇದೆ, ಇದು ಟ್ಯಾಂಕ್ ಅಲ್ಲೇ ಇದೆ. ಇಂಜಿನಿಯರ್ನ ಕೇಳಿದ್ರೆ ಎಲ್ಲ ನೀರು ಬಿಡೋಣ ಇಂಜಿನಿಯರ್ ಅಂತ ಹೇಳಿದ್ರೆ, ನೀರು ಬಿಡೋಣ ಅಂತ ಹೇಳಿದ್ರೆ ಎಲ್ಲಿ ನೀರೆಲ್ಲಿವೆ, ಎಲ್ಲ ಟ್ಯಾಪ್ ಎಲ್ಲಿ, ಇಲ್ಲಿ MB ಬುಕ್ನ ತೆಗಿತಾರೆ, ಇಲ್ಲಿದೆ ಸರ್ ಅಂತ. ಬಿಲ್ ನಾನು ನೋಡೋದಲ್ಲ, ಒಂದು ಬಿದಿಗೆ ನೀರು ಹಾಕಿದಕ್ಕೆ ಇಡೀ ಜನ ಸೇರಿದ್ರು. ಹಂಗೆ ಒಂದು 25, 30, 40 ಆ ರೀತಿ ಮಾಡಿದ್ವಿ. ಬೆಂಡೆ ಬೆಟ್ಟ ಪಂಚಾಯತ್ ಕುಡುಮಂಗ್ಳೂರು, ಆ ಬೆಂಡೆ ಬೆಟ್ಟದ ಅಲ್ಲಿಂದ ಮಾಧ್ಯಮದವ್ರಿಗೆ ನಾನೇ ಕರ್ಕೊಂಡು ಹೋಗಿ ನನ್ನ ಅಲ್ಲಿ ಹೋದಾಗ, ಸರ್ ಇಲ್ಲಿ ಬನ್ನಿ ಮರದಡಿಯಲ್ಲಿ ಒಂದು ಗಿರಿಜನ ಹೆಂಗಸರು ಡೆಲಿವರಿ ಆಗಿ ಪ್ಲಾಸ್ಟಿಕ್ ಕಟ್ಕೊಂಡು ಮಲಗಿದ್ದಾರೆ ಅಂತ. ನಮಗೆ ಟೆನ್ಷನ್ ಆಗ್ಬಿಡ್ತು. ಮತ್ತೆ ಅಧಿಕಾರಿಗಳೆಲ್ಲ ಹೆಲ್ತ್ ಅವ್ರನ್ನ ಕರ್ಕೊಂಡು ಆ ಸ್ಪಾಟಿಗೆ ಹೋಗಿ ಆ ಬೆಂಡೆ ಬೆಟ್ಟ ಪಂಚಾಯತಿಯಲ್ಲಿ ಎಷ್ಟು ಮನೆಗಳಿದೆ, ಟ್ರೆಂಚು ಒಂದಷ್ಟು ಮನೆ ಎಲ್ಲ ನೀರು ಸೌಲಭ್ಯ, ಅವ್ರಿಗೆ ಆರೋಗ್ಯ ಅವನ ಆಗ್ಲೇ ಶಿಫ್ಟ್ ಮಾಡಿ ಆ ರೀತಿ ನಾವು ಕಷ್ಟದಿಂದ ಬಂದವರು ಅಂತ. ನಮಗೆ ಯಾಕೆ ನಮಗೆ ಬೇಜಾರಾಗುತ್ತಂದ್ರೆ ಸೌಲಭ್ಯ ಸರ್ಕಾರ ಕೊಡ್ತಾ ಇದೆ, ನಾವು ಕಂದಾಯ ಕಟ್ಟುವ ದುಡ್ಡು ಹೋಗ್ತಾ ಇದೆ, ಜನ ಕೊಟ್ಟಿದ್ದು ಮತ್ತೆ ಸರ್ಕಾರ ಕೊಡ್ತಾ ಇದೆ. ಅಟ್ಲೀಸ್ಟ್ 90% ಆದ್ರೂ ಅಲ್ಲಿ ತಲುಪಬೇಕ ಬೇಡ. ಅವ್ರ ಕಣ್ಣೀರು ಒರೆಸೋರು ಯಾರು? ಸ್ವಾತಂತ್ರ್ಯ ಮುಂದೆ 75 ವರ್ಷ ಆಯ್ತಲ್ಲ, ಈಗ ನಾವು ಎಂತ ಮಹೋತ್ಸವ ಮಾಡ್ತಿದ್ದೀವಲ್ಲ, ಈ ಮಹೋತ್ಸವ ಮಾಡ್ತಾ ಇದೀವಲ್ಲ. ಹರಿಜನ ಹಾಡಿಗಳು ಅರಣ್ಯದ ಅಂಚಿನಲ್ಲಿರೋ ಜನಗಳಿಗೆ ಎಷ್ಟು ಕೊಟ್ಟಿದ್ದೀವಿ. ಉದಾಹರಣೆಗೆ ಈಗ 2 ತಿಂಗಳ ಹಿಂದೆ ಮಾಲ್ದಾರೆ ಇದಕ್ಕೆ ಹೋಗಿದ್ದೆ, ನಮ್ಮ ದುಬಾರೆ RK ಚಂದ್ರು ಮತ್ತೆ ಟೀಮ್ ನಾನು ಕರ್ಕೊಂಡು ಹೋದ್ರು. ಮಾಧ್ಯಮದವರು ನಮ್ಮ ರಮೇಶ್ ಇವರೆಲ್ಲ ಇದ್ರು, ಏನೋ ನಮ್ಮ ಅನು ಕರೆಪ್ಪ ಇವರೆಲ್ಲ. ಅಲ್ಲಿ ಹೋದಾಗ ನಾನು ಹೋದ ಸಂದರ್ಭದಲ್ಲಿ ಮರದ ಮೇಲೆ ವೈರ್ ಆಡ್ತಿದೆ, ಅಂಗನವಾಡಿಗೆ ಬೀಗ, ಟೀಚರ್ ಇಲ್ಲ, ಮನೆ ಕಟ್ಟೋದು ಅರ್ಧಂಬರ್ಧ ಎಲ್ಲ. ಅದೇ ನಮ್ಮ ITDP ಅಧಿಕಾರಿ ಹೊನ್ನೇಗೌಡನ ಕರ್ಕೊಂಡು ಅಧಿಕಾರಿಗಳೆಲ್ಲ ಬಂದ್ರು. ನಾನು ಪುನಃ ಹೇಳ್ದು ಬಂದೆ, 8 ದಿನಕ್ಕೆ ಮತ್ತೆ ಬರ್ತೀನಿ ಅಂತ. ನಾನು 15 ದಿನಕ್ಕೆ ಹೋದೆ. ಹ್ಯಾರಾಸ್ಮೆಂಟ್ ಮಾಡಿದ್ರು, ಕೆಲಸ ಅರ್ಧಂಬರ್ಧ ಆಗೋದು ಬೇಡ, ಸುಮ್ಮನೆ ಯಾಕೆ, ನಮಗೆ ಅನುಭವ ಇದಲ್ಲ ಕೆಲಸ ಆಗಿ ಮಾಡಿಸ್ಬೇಕು ಅಂತೇಳಿ. ಹೋದಾಗ ಮಾರನೇ ದಿನ ಅದೇ 3 ವಾರ ಬಿಟ್ಟು ಹೋಗ್ತೀನಿ, ಮರ ವೈರ್ ಮೇಲೆ ಇದ್ದಿದ್ದಲ್ಲ ಕಂಬ ಹಾಕಿ ಅದ್ರ ಮೇಲೆ ಉಂಟು. ಅಂಗನವಾಡಿ ಓಪನ್ ಆಗಿದೆ, 13 ಮಕ್ಕಳಿದ್ದಾರೆ, ಫುಡ್, ಟೀಚರ್, ಒಂದಷ್ಟು. ಈಗ MLAಗಳು ಎಲ್ಲವನ್ನು ನೋಡಕ್ ಆಗ್ತದ? ಯಾಕೆಂತಂದ್ರೆ ಇವತ್ತು ಗ್ರಾಮ ಪಂಚಾಯತ್ ಇಲ್ಲ, ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕು ಪಂಚಾಯತ್ ಇಲ್ಲ, ಸ್ಥಳೀಯ ಸಂಸ್ಥೆಗಳು ಇಲ್ಲ. ಈ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂತ್ರೆ ಹೇಗೆ? ಅದು ಗೊತ್ತಿದ್ದವರು, ಅನುಭವ ಇದ್ದವರು. ಅದ್ರ ಜೊತೆಗೆ ಇಲ್ಲಿ ಮದೆನಾಡು ಬೆಟ್ಟತ್ತೂರು ಪಂಚಾಯತಿಯ 2 ಹಾಡಿಗಳಿಗೆ ಹೋದೆ, ಕರೆಂಟ್ ಇಲ್ಲ.
ಕರೆಂಟ್ ಇಲ್ಲ. ಮತ್ತೆ ಅಲ್ಲಿ ಹೇಳಿ ಬಂದೆ, ಮತ್ತೆ ಈ ಮಳೆ ಹಿಡಿತು, ಅಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ, ಆ ರೋಡು ಇಲ್ಲ, ಕರೆಂಟ್ ಇಲ್ಲ. ITDP ಅಧಿಕಾರಿಗಳು ನನಗೇನ್ ಹೇಳಿದ್ರು, ಎಲ್ಲ ಹಾಡಿಗಳಿಗೆ ಕಂಪ್ಲೀಟ್ ನಾವು ಕರೆಂಟ್ ಮಾಡ್ಬಿಟ್ಟಿದೀವಿ ಅಂತ. ಚಾಲೆಂಜ್ ಮಾಡ್ತೀರಾ ಗೌಡ್ರೆ ಅಂತ ಹೇಳಿದೆ. ಸರ್ ಬೈಬೇಡಿ ಅಂತ ಹೇಳ್ತಾರೆ. ಮತ್ತೆ ನಾನು ಹೇಳ್ದೆ ಸರ್ಕಾರಕ್ಕೆ ಕೊಡಿ, ನಿಮ್ಮ ಇಲಾಖೆಯಲ್ಲಿ ಈ ಇಲಾಖೆ ಉಂಟಲ್ಲ, ಬ್ಯಾಕ್ವರ್ಡ್ ಇಲಾಖೆ, ITDP ಇಲಾಖೆ, ಅದರದ್ದು ದುಡ್ಡು ತಂದು ಕೋಟಿಯವರಿಗೆ 75 ವರ್ಷ ಆದ್ರೂ ಕೂಡ ಮನೆಗೆ ಕರೆಂಟ್ ಇಲ್ಲ, ಸರಿಯಾದ ನೀರಿಲ್ಲ. ಜಲಜೀವನ ಯೋಜನೆಯಲ್ಲಿ ನಾನು ನೋಡ್ತಾ ಇದ್ದೀನಿ, ನಾನು ಅದಕ್ಕೆ ಬೇಜಾರಾಗೋದು. ಇವತ್ತು ಜಿಲ್ಲೆಯಲ್ಲಿ 103 ಪಂಚಾಯತಿಗಳಲ್ಲಿ ಗೋಪಾಲಯ್ಯ ಇದ್ದಾಗ ಸ್ಪೀಕರ್ ಆಗಿದ್ದಾಗ ವಿರಾಪಟ್ಟೆ ಒಂದಷ್ಟು ಟ್ಯಾಂಕ್ ಉದ್ಘಾಟನೆ ಆಗಿದೆ, ಒಂದಷ್ಟು ಆಗಿದೆ. ಮತ್ತೆ ಈ ಕಡೆ ಎಲ್ಲ ನೋಡಿದಾಗ ನಾವೇನು ಕಾಣಲ್ಲ. ನಮ್ಮ ಊರಲ್ಲೇ ಮತ್ತೊಂದು ಪಂಚಾಯತಿಗೆ, ಈ ಗಾಳಿಬೀಡು ಪಂಚಾಯತಿ ಈ ಕಡೆ, ನಾನು ಗೊತ್ತಿಲ್ಲ ನನಗೆ ಮತ್ತೆ ಬೇರೆ ಕಡೆ ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಮೀಟಿಂಗ್ ಮಾಡೋದು ಡಿಸ್ಟ್ರಿಕ್ಟ್ ಮೀಟಿಂಗ್ KDP ಸಭೆಯಲ್ಲಿ ಪರಾಮರ್ಶೆ ಮಾಡಬೇಕು ಅಂತೇಳಿ ನನ್ನ ಒತ್ತಾಯ. ಒಂದು ಬಿಂದಿಗೆ ನೀರು ಕೊಡೋಕ್ಕಾಗದ ಪಂಚಾಯತ್ಗಳು ಎಷ್ಟು ಉಂಟು ಇವತ್ತು. ಅದ್ರ ಬಗ್ಗೆ ಹೇಳಿದ್ರೆ ಈಗ ಬೇಜಾರು ಮಾಡಿದ್ರೆ ನಾನು ಏನ್ ಹೇಳಿ. ಕೇಂದ್ರ ಸರ್ಕಾರ 40 ವರ್ಷ ಕೊಟ್ಟಿದೆ, ಇವ್ರು ಕೊಟ್ಟ ದುಡ್ಡನ್ನ ಕೊಟ್ಟು ಕರೆಂಟ್ ಕೊಟ್ಟು ಅವ್ರಿಗೆ ನೀರು ಕೊಡ್ಬೇಕಾ ಬೇಡ? ಆ ಯೋಜನೆ ಅನುಷ್ಠಾನ ಆಗ್ಬೇಕಾ ಬೇಡ? ಅನುಷ್ಠಾನ ಆಗೋದ್ರಲ್ಲಿ ವಿಫಲತೆ ಹೇಳಿದ್ರೆ ನಾವು ಅಪರಾಧಿಗಳ? ಅನುಷ್ಠಾನ ಮಾಡೋದ್ರಲ್ಲಿ ವಿಫಲತೆ ನಾವು ಹೇಳಿದ್ರೆ ನಾವು ತಪ್ಪಿತಸ್ಥ ನಾವಲ್ಲ. ಅದನ್ನ ನಾವು ತಪ್ಪಿತಸ್ಥ ಯೋಚನೆ ಮಾಡಿ ನಮ್ಮ ಮೇಲೆ ಏನಾದ್ರು ಕಾನೂನು ಕ್ರಮ ಹೇಳಿದ್ರೆ ಅದಕ್ಕೂ ನಾವು ತಡೆಗೋಡೆ ಹೊಡ್ಕೊಂತೀವಿ. ನಮ್ಮ ಹತ್ರ ಹೆಂಗೆ ಸೇಫ್ಟಿ ಆಗ್ಬೇಕು ನಮಗೆ ಗೊತ್ತಿದೆ. ನೀವು ಇಶ್ಯೂ ರೈಸ್ ಮಾಡ್ತಾ ಹೋಗ್ತಿದ್ರಿ, ನಿಮ್ಮ ಪಕ್ಷದಿಂದ ಸಪೋರ್ಟ್ ಯಾವ ರೀತಿ ಸಿಗ್ತಾ ಇದೆ? ನೀವು ಒಬ್ಬಂಟಿಯಾಗಿ ಹೋಗ್ತಾ ಇದ್ದೀರಾ ಅಥವಾ ನೀವು ಪಕ್ಷದಿಂದ? ಇಲ್ಲ, ಅವರು ಬರ್ತಾರೆ, ಕರಿತೀನಿ, ಬರ್ತಾರೆ. ಅಲ್ಲ, ಬರೋದು ಒಂದು ಪಕ್ಕಕ್ಕಿರ್ಲಿ, ಆದ್ರೆ ಹಿಂದೆಯಿಂದ ನಿಮ್ಗೆ ಬೆಂಬಲ ಕೊಡ್ತಾ ಇದ್ದಾರಾ ಅಂತ, ನೈತಿಕ ಬೆಂಬಲ ಸಿಗ್ತಾ ಇದೆಯಾ? ಈ ವಾಸ್ತವ ಸಂಗತಿಗೆ ನಮ್ಮ ಹೋರಾಟ ಸತ್ಯ ಅಂತ ಅವ್ರಿಗೆ ಗೊತ್ತಾದ್ಮೇಲೆ ಅವ್ರು ಮಾಡ್ಲೇಬೇಕಲ್ಲ. ಪಕ್ಷ ಒಬ್ಬನ ಕೈಲಿ ಕಟ್ಟಕ್ ಆಗಲ್ಲ. ಒಬ್ಬ ಕಾರ್ಯಕರ್ತ ಮಾಡೋ ಕೆಲಸಕ್ಕೆ ಬಾಕಿದ್ದವ್ರ ಸಪೋರ್ಟ್ ಮಾಡಿದ್ರೆ ಹೌದು ಅಂತ ಆಗ್ತದೆ. ಮುಂದಕ್ಕೆ ನಿಮ್ ಜೊತೆಗೆ ಪಕ್ಷದವರೆಲ್ಲ ಸೇರ್ಕೊಳ್ತಾರೆ? ಸೇರ್ಬೇಕಲ್ಲ. ಇಲ್ಲ, ನಾನು ಆದ್ರೂ ಅವ್ರ ಜೊತೆ ಸೇರ್ಕೊಳ್ಬೇಕಲ್ಲ. ನಾನು ಅವ್ರ ಜೊತೆ ಸೇರ್ಕೊಳ್ಳೋದು, ಅವ್ರು ನಮ್ಮ ಜೊತೆ ಸೇರ್ಕೊಳ್ಳು, ಒಟ್ಟಾಗಿ ಕೆಲಸ ನಡಿಬೇಕಲ್ಲ. ಈಗ ಒಟ್ಟಾಗಿ ನಡೆದ್ರೆ ಆಡಳಿತ ಪಕ್ಷಕ್ಕೂ ಚುರುಕ ಆಗ್ತದೆ. ಅದು ಚಂದ. ಈಗ ಎಲ್ಲರೂ ಜನ ಮೆಚ್ಚುವ ಕೆಲಸ ಆಗ್ಬೇಕಾದ್ರೆ ಮೊದಲು BJP ನಾವು 15 ಜನ ಇರೋದು, ಮಾಧವಪೇಟೆಯಿಂದ ಒಂದು ಮೆರವಣಿಗೆ ತೆಗೆದು ಬಿಟ್ರೆ ಬರೀ 8 ಜನ, ಎಲ್ಲ ನೆಗಾಡೋದು. ಆ ಕಡೆ ಈ ಕಡೆ ನೋಡ್ಬಿಟ್ಟು ನಮ್ಮನ್ನ ನೋಡಿ ನೆಗಾಡೋರೆಲ್ಲ ಪ್ರಾಯ ಹೇಳ್ಕೊಂಡು ಇವರಿಗೆ ಬರೋ ಕೆಲಸ ಎಲ್ಲ ಮರೆ. ಅದು ಶುಕ್ರವಾರ 10 ಗಂಟೆಗೆ ಮೆರವಣಿಗೆ ನಮ್ದು. ಬಂದು ನೋಡಿದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗೋರಿ, ತಾಲೂಕು ಆಫೀಸಿಗೆ ಹೋಗೋರಿ, ಒಂದು 15 ಜನ ಇರ್ತಿದ್ರು. ಆಯ್ತು. ಆ ರೀತಿ ಪಕ್ಷ ಕಟ್ಟಿದಕ್ಕೆ ಇವತ್ತು ಇಷ್ಟು ಬೆಳೆದಿದೆ ಅಂತ ನಾನ್ ನಿರೀಕ್ಷೆ ಮಾಡಿಲ್ಲ. ಯಡಿಯೂರಪ್ಪ ಇಷ್ಟು ಬೇಗ ಮುಖ್ಯಮಂತ್ರಿ ಆಗ್ತದೆ, ಪ್ರಧಾನಮಂತ್ರಿ ಮೋದಿ ಅವರು ಇಷ್ಟು ಬೇಗ ಆಗ್ತಾರೆ ಅಂತೇಳಿ. ಪ್ರಧಾನಮಂತ್ರಿ ಮೋದಿ ಆಗಿ 12 ವರ್ಷ ಆಯ್ತು, ಅತಿ ಹೆಚ್ಚು ದಿನ ಇವತ್ತು ಆಡಳಿತ ಮಾಡಿದ್ದಾರೆ. ಅವ್ರು ಯಾವ್ದೋ ನಿರೀಕ್ಷೆ ಇಲ್ಲದೆ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಏನು ಕುಟುಂಬ ಇಲ್ಲ, ಇನ್ನೊಂದಿಲ್ಲ, ಏನು ಇಲ್ಲ. ಅದು ನಾವೆಲ್ಲ ಯೋಚನೆ ಮಾಡ್ಬೇಕು, ದೇಶದ ಬಗ್ಗೆ ಯೋಚನೆ ಮೊದಲು ಮಾಡ್ಕೊಂಡು ಮತ್ತೆ ಅಭಿವೃದ್ಧಿ ಇವ್ರು ಮಾಡ್ಲೇಬೇಕು. ಯಾಕೆ ಮಾಡ್ಬೇಕಂದ್ರೆ ಅಧಿಕಾರ ಇದೆ, ಜವಾಬ್ದಾರಿ ಇದೆ. ಇದು ನನ್ನ ಉದ್ದೇಶ. ನೀವೀಗ ಬೇರೆ ಬೇರೆ ಕಡೆಗಳಿಗೆ ಹೋಗ್ತಾ ಇದ್ದೀರಿ, ರಸ್ತೆ ಸಮಸ್ಯೆ ಮುಖ್ಯವಾಗಿ ನೀವು ರಸ್ತೆಯನ್ನ ಮುಂದೆ ತಗೊಳ್ಕೊಂಡಿದ್ದೀರಿ. ರಸ್ತೆ ಸಮಸ್ಯೆ ಹೆಚ್ಚಾಗಿ ಇರುವಂತದ್ದು. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಜನರ ಮಾತು ಜೊತೆಗೆ ನಿಮ್ಮ ಪಕ್ಷದ ಕಾರ್ಯಕರ್ತರು, ಹೌದು, ಅವರಿಂದ ಯಾವ ರೀತಿ ಅಭಿಪ್ರಾಯಗಳು ಸಿಗ್ತಾ ಇದೆ? ಹೌದು, ಇದೆ, ಸ್ಪಂದನೆ ಇದೆ ಅಂತ. ಅದೇ ನಿಮ್ ಮಾಡೋದು ಕರೆಕ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆಲ್ಲ. ಈಗ ನಾವು ಒಳ್ಳೆ ರೋಡನ್ನ ಇದು ಕೆಟ್ಟದಾಗಿದೆ ಅಂತ ನಾವೇನು ಹೇಳ್ತಾ ಇಲ್ಲಲ್ಲ. ಈಗ ಅವ್ರು 1 ವರ್ಷ 2 ವರ್ಷ ನಾವ್ ಏನು ಮಾತಾಡಿಲ್ಲ. ಅಧಿಕಾರ ಇದೆ, ಮೆಜಾರಿಟಿ ಇದ್ದಾರೆ, 132 MLAಗಳು, ಸರ್ಕಾರ ಇದೆ, ದುಡ್ಡು ತರ್ತಾ ಇದಾರೆ, ಮಾಡ್ತಿದ್ದಾರೆ, ಕಾನೂನು ಸಲಹೆಗಾರರು ಬೇರೆ, ಗೌರವ ಇದೆ ಅಂತ ಮಾಡ್ಲಿ ಅಂತ ನಾವು ಸುಮ್ಮನೆ ಗೊತ್ತು. ನಾನು ಮಂತರ್ಗೌಡ್ನಿಗೆ ಹೇಳ್ದಲ್ಲ, ಯಾವ್ದು ಕಾರ್ಯಕ್ರಮ ಮಾಡಿ, ನೀವು ಶಾಸಕರು ನಿಮ್ಮ ಇಬ್ಬರಿಗೂ ಬೆಂಬಲ ಕೊಡುವ, ಆದ್ರೆ ಕೊನೆಗೆ ನೀವು ತಪ್ಪು ತಿದ್ದಿ ಹೇಳುವ ಕೆಲಸ ಮತ್ತೆ ಮಾಡ್ತೇವೆ ಅಂತ. ಅದು ಅವತ್ತಾಗ ಹೇಳಿದ್ದೀನಿ ನಾನು, 1.5 ವರ್ಷ ಹಿಂದೆನೆ ಹೇಳಿದ್ದೀನಿ. ಸಡನ್ ಆಗಿ ನಾವೇನೋ ಬಂದು ನಾವು ಉದ್ದೇಶಪೂರ್ವಕ ಹಂಗೆ ನಾವು ಹೇಳಕ್ ಹೋದ್ರೆ ನಾವು ನಗೆಪಾಟ ಈಡಾಗ್ತೀವಿ. ಜನ ಹುಚ್ಚಿರಲ್ಲ, ಮುಟ್ಟಾಡಲ್ಲ ಕೊಡಗು ಜಿಲ್ಲೆಯಲ್ಲಿ. ಯಾವ ಸಂದರ್ಭ ಬೆಳಿಬೇಕು, ಯಾವ್ದನ್ನ ಹೇಳ್ಬೇಕು ಅಟ್ನೇ ಹೇಳೋದು. ನಾವು ಅವ್ರನ್ನ ವೈಯಕ್ತಿಕ ವಿಚಾರ, ಪನೋಣ ಆಗ್ಲಿ, ಮಂತರ್ಗೌಡ್ರು ಆಗ್ಲಿ, ನಾವೇನೋ ಹಂಗೆ ಮಾತಾಡೋದು ಬರಲ್ಲ. ಮಾತಾಡೋ ಅಭ್ಯಾಸನೇ ನಮಗಿಲ್ಲ. ನಮಗೆ ತೊಂದರೆ ಮಾಡಿದವರಿಗೂ ನಾವು ಹಂಗೆ ಮಾತಾಡೋದು ಹೋಗಲ್ಲ. ಇದಂದ್ರೆ ಇದು ಕೊಡಗು, ಇದೊಂದು ಹಿರಿಯರ ನಾಡು, ಇದೊಂದು ದೇಶ ರಕ್ಷಣೆ ಮಾಡೋರ ನಾಡು. ಹಿರಿಯರು 1 ಜನ ನಾವೇನೇ ಮಾತಾಡಿದ್ರು ನಮ್ಮನ್ನ ಜನ ನೋಡ್ತಾರೆ. ನನಗೆ ಗೊತ್ತಿತ್ತೋಣ, 20 ತಿಂಗಳಿಂದ ಜಿಲ್ಲಾ ಪಂಚಾಯತಿ ಕೆಳಗೆ ಹಿಡಿದು ರಾಜರ ಕೋಟೆಯಲ್ಲಿ ಕಟ್ಟಿದ ಕೋಟೆಯಲ್ಲಿ ನಾವು ಆಡಳಿತ ಮಾಡಿದ ಸಿಕ್ಕಿದೆ ನಮಗೊಂದು ದೊಡ್ಡ ಭಾಗ್ಯ. ಆ 20 ತಿಂಗಳಲ್ಲಿ ಯಾರಿಗೂ ಅನ್ಯಾಯ ಮಾಡಿದಾಗೆ ನಾವು ವಾಪಸ್ ಹಿಡಿದು ಹೋಗ್ಬೇಕು. ರವಿಕುಮಾರಪ್ಪ ನೋಡಿ, ವೈಟ್ ಬಟ್ಟೆ ಹಾಕೊಂಡು ನೋಟ್ ದೊಡ್ಡ ಕಳ್ಳ ಪೋಯಿನ್ ಅಂತ ಹೇಳ್ಕೊಳ್ಬಾರ್ದು ಅಂತ ಅವತ್ತೇ ನನ್ನ ಸಹಪಾಠಿಗೆ ಹೇಳಿದ್ದೆ. ಇದು ಶಾಶ್ವತ ಅಲ್ಲ. ನಾನು ಇವತ್ತು ತರಕಾರಿ ಅಂಗಡಿಗೆ ಹೋಗ್ತೀನಿ, ಎಲ್ಲರಿಗೂ ಪೆಟ್ರೋಲ್ಗೆ ಹೋಗ್ತೀನಿ. ನಮಗೆ ಆ ಗನ್ಮ್ಯಾನು, ಆ ಸೆಕ್ಯೂರಿಟಿ, ಮತ್ತೊಂದು ನಮಗೆ ಏನೂ ಇಲ್ಲ. ನಾವು ಸಾಮಾನ್ಯರು. ನಾವು ಚಪ್ಪಲಿ ಇಲ್ಲದೆ ಶಾಲೆ ಹೋದವರು. ಹಳ್ಳಿ ಶಾಲೆಯಲ್ಲಿ ಏಕೋಪಾಧ್ಯಾಯ ಶಾಲೆ, 4-5ನೇ ಕ್ಲಾಸು, ಒಂದೇ ರೂಮ್ ಅಲ್ಲಿ ನಾವೆಲ್ಲ ಕೂರೋದು. ಟೀಚರ್ ಅಲ್ಲೇ ಮುಂದ್ಗಡೆ 1ನೇ ಕ್ಲಾಸು, 2ನೇ ಕ್ಲಾಸು ಹಂಗೆ ಕೂತು ಮುಕ್ಕೋಡ್ಲು ಶಾಲೆ ಓದ್ಕೊಂಡು ಬಂದವರು. ಹಳ್ಳಿಗಾಡು, ಕರೆಂಟು ಇಲ್ಲ, ಏನಿಲ್ಲ, ದೀಪದ ಮುಂದೆ ಓದಿದವರು. ಅಂದ್ರೆ ಎಲ್ಲರೂ ಕಷ್ಟ ಸುಖ ಗೊತ್ತಿದೆ. ಆದ್ರೆ ಕೆಲವೆಲ್ಲ ಇವ್ರ ಆಟ ನೋಡುವಾಗ ಸಹಿಸಕ್ಕಾಗಲ್ಲ ಅಂತ. ಈಗ ನಾವು BJP ಅಂದ್ರೆ ಕಾಂಗ್ರೆಸ್ ಅವರು ನಮ್ಗೆ ಭಾರಿ ಶತ್ರುಗಳು, ಅವ್ರ ಪರದೇಶಿಗಳು ಏನಲ್ಲ. ಅವ್ರು ಗೌರವದಲ್ಲಿ ನಡ್ಕೊಂಡ್ರೆ ನಾವು ಗೌರವ ಕೊಡ್ತೀವಲ್ಲ, ಅದು ನಮ್ಗೆ ಬೇಜಾರಾಗುತ್ತೆ. ಅಧಿಕಾರ ಎಲ್ಲರೂ ನೋಡಿದೀವಿ, ಅದಕ್ಕೆ ನೋಡಿದವ್ರು ನೋಡಿದ್ದಾರೆ, ಅಧಿಕಾರ ಅನುಭವಿಸಿದ್ರು ಅನುಭವಿಸ್ತಾರೆ, ಇಲ್ಲದವ್ರು ಇಲ್ಲ. ಹಾಗಾಗಿ ಈಗ ಗೋಪಾಲಯ್ಯ ಆಫೀಸಿಗೆ ಎಷ್ಟು ಜನ ಬರ್ತಿದ್ದಿಲ್ವಾ?
ಅವ್ರ ಮನೆಗೆ ಕೆಲಸ ಮಾಡಿ ಕೊಟ್ಟಿಲ್ವಾ? ಆ ಮಾತ್ರಕ್ಕೆ ನಾವೆಲ್ಲ ಫೋಟೋಟಿಗಳು ಲಾಟ್ಗಳು ಮಾತಾಡಬಾರ್ದು ಕೇಳಬಾರ್ದು ಅಂದ್ರೆ ಇದು ಯಾವ ನ್ಯಾಯ? ಅದು ಏಕಚಕ್ರಾಧಿಪತ್ಯ ಅಲ್ಲ. ಭಾರತದ ಸಂವಿಧಾನದಲ್ಲಿ ಎಲ್ಲರಿಗೂ ಗೌರವ ಇದೆ. ನಾನು ಇವತ್ತು ಯಾರು ನಿಮ್ಮ ಸಣ್ಣ ಪೆನ್ ಪೇಪರ್ ಇಟ್ಕೊಂಡು ಪತ್ರಕರ್ತ ಏನಾದ್ರು ಹೇಳಿದ್ರೆ ಅದನ್ನ ಕೇಳ್ತೀನಿ, ಸತ್ಯಾಂಶ ಏನುಂಟು ಹೋಗೋಣ ನಡಿ ಅಂತೇಳಿ. ಹಾಗೆ ವಿಶಾಲದಲ್ಲಿ ಬೆಳೆದರೆ ಎಲ್ಲ ಗೌರವ. ನಾವೇನೋ ನಮಗೆ ನಾನ್ ದೇವರಲ್ಲಿ ಬೇಡೋ ನಮಗೆಲ್ಲ ಆರೋಗ್ಯ ಕೊಡಪ್ಪ, ಕೊಡುಗು ಒಂದು ಉತ್ತಮವಾಗಿ ಇರಲಿ, ಅಭಿವೃದ್ಧಿ ಆಗಿರ್ಲಿ. ಈಗ ಟೂರಿಸಂ ಒಂದಷ್ಟು ಬೆಳೀತಾ ಇದೆ. ಟೂರಿಸಂ ಬೆಳಿಬೇಕು ಅಂತೇಳಿ ಏನೇನೋ ಮಾಡೋದು ಮಾಡಬಾರ್ದು ಅಂತ. ಒಳ್ಳೆ ರೀತಿಯಲ್ಲೂ ಹೌದು, ಟೂರಿಸಂ ಬೇಕು, ಅದು ಎಷ್ಟು ಬೇಕು ಅಷ್ಟೇ ಇರಬೇಕು ಅಂತ. ಈಗ ನಾನು ವಿರೋಧ ಮಾಡಿದೆ ಅಂತ ಮಂತ್ರಿ ಕೂಡ ಅದನ್ನ ಹೇಳಿಲ್ಲ. ಮಡಿಕೇರಿ ನಗರದಲ್ಲಿ ಗ್ಲಾಸ್ ಹೌಸ್ ಆಗ್ಬೇಕು ಅಲ್ಲ ಅಂತ, ಗ್ಲಾಸ್ ಬ್ರಿಡ್ಜ್ ಆಗ್ಬೇಕು ಅಂತ ಸ್ಯಾಂಕ್ಷನ್ ಆಯ್ತಂತೆ, ಖರ್ಚು ಆಯ್ತಂತೆ, ಟೆಂಡರ್ ಆಯ್ತಂತೆ, ಏನೇನೋ ಮಾತಾಡುದು. ನನಗೆ ಅಷ್ಟೆಲ್ಲ ಡೀಪ್ ಆಗಿ ಹೋಗ್ಲಿಲ್ಲ. ವಾಸ್ತವ ನೋಡುವಾಗ ಜನಗಳ ಅಭಿಪ್ರಾಯ ಬೇರೆ ಇತ್ತು. ಇದು ಆಗ್ಲೇಬಾರ್ದು, ಸಣ್ಣ ಸಣ್ಣ ಕೆರೆಯಲ್ಲಿ ಲಕ್ಷ ಗಟ್ಟಲೆ ಮೀನು ಬಿಟ್ಟಾಗಿ ಮಡಿಕೇರಿ ನಗರದಲ್ಲಿ ಪಾರ್ಕಿಂಗ್ ಎಲ್ಲಿ, ಇಳಿಯೋದೆಲ್ಲಿ, ಹೋಗೋದೆಲ್ಲಿ, ಇದು ಮಾಡಿಬಿಟ್ರೆ ಹೆಂಗಾಗ್ಬೋದು ಅಂತ ಹೇಳುವಂಥದ್ದು. ಮತ್ತೆ ನಾನು ಪ್ರೆಸ್ ಮೀಟ್ ಮಾಡ್ತೀನಿ, ಹಂಗೆ ಮಾಡಿದೆ, ಪ್ರೆಸ್ ಮೀಟ್ ಒಂದು ಮಾಡಿದೆ. ಮತ್ತೆ ಪ್ರೆಸ್ ಅವರು ಕೇಳಿದ್ರು, ನಿಮ್ಮವರು ಏನೇನು ಹೋರಾಟ ನೀವು ಮಾಡ್ತೀವಿ ಅಂತ. ಹೋರಾಟದ ಸಂವಿಧಾನದಲ್ಲಿ ಇರುವಂತ ಹೋರಾಟ ಎಲ್ಲ ನನಗೆ ಗೊತ್ತು. ಒಂದನೇದಾಗಿ ಎಲ್ಲ ಕೇರಿಗಳಿಗೆ ಹೋಗ್ತೀವಿ, ವಾರ್ಡ್ ಭೇಟಿ ಮಾಡ್ತೀವಿ, ಬೇಕಾ ಬೇಡ ಅಂತ ಸೈನ್ ತಗೊಳ್ತೀವಿ. ಆಮೇಲೆ ಎಲ್ಲ ಒಂದು ಟೀಮ್ ಆಗಿ ಅಲ್ಲಿ ಬರ್ತೀವಿ, ಜಿಲ್ಲಾಧಿಕಾರಿಗಳು ಕೂರ್ತೀವಿ. ಅದಕ್ಕೂ ಗೌರವ ಕೊಟ್ಟಿರೋದೇ ಅಹೋರಾತ್ರಿ ಧರಣಿ ಮಾಡ್ತೀವಿ. ಇದನ್ನ ಬುದ್ಧಿವಂತ ಡಾಕ್ಟರ್ ಇದ್ದಾರೆ, ಅವಲೋಕನ ಮಾಡ್ತಾರೆ, ವ್ಯತ್ಯಾಸ ಇದ್ರೆ ಸರಿ ಮಾಡ್ತಾರೆ ಅಂತ ಹೇಳಿದೆ. 2 ದಿನದಲ್ಲಿ ಅವ್ರು ವಾಪಸ್ ತಗೊಂಡ್ರು. ಇದಕ್ಕೆ ನಾವು ಒಳ್ಳೆ ಸಲಹೆ ಕೊಡೋದು ಅಂತ. ಪ್ರಜಾಪ್ರಭುತ್ವದಲ್ಲಿ ಆಗ್ಬೇಕಾಗಿದೆ. ಹೌದು, ಯಾವ್ದಾಗ್ಬೇಕು. ಈಗ ನೀರು ಇಡೀ ಗ್ರಾಮದಲ್ಲಿ ಎಲ್ಲ ನೀರಿಲ್ಲ, ಜಲಜೀವನ ದುಡ್ಡು ಕೊಟ್ಟದ್ದು ದುರುಪಯೋಗ ಆಗ್ಬಾರ್ದು ಅಂತ ನಾನು ಹೇಳೋದು. ನಾವೆಲ್ಲವನ್ನೂ ನಾವು ಬೇಡ ಅಂತ ನಾವು ಹೇಳಲ್ಲ. ಯಾವ್ದು ಬೇಕು ಅದು ಬೇಕು, ಯಾವ್ದು ಬೇಡ ಅದು ಬೇಡ ಅಷ್ಟೇ. ರಾಜಕೀಯಕ್ಕೋಸ್ಕರ ನೀವು ಯಾವ್ದು ಮಾಡಬಾರ್ದು, ಅದು ಸರಿಯಿಲ್ಲ. ನೋ, ಅಂಥದ್ದು ಅಭ್ಯಾಸನ ನಮಗಿಲ್ಲ. ಅದು ಮಾಡಿದ್ರು ಜನ ಮೆಚ್ಚೋದಿಲ್ಲ, ಯಾರಿಗೂ ತೃಪ್ತಿ ಇರಕ್ಕಿಲ್ಲ ಅದು. ಈಗ ಸರ್ಕಾರ ಬಂದು 3 ವರ್ಷ ಆಗಿದೆ, ಇನ್ನೊಂದು 1.5 ವರ್ಷದಲ್ಲಿ ಚುನಾವಣೆ ಆಗ್ಲಿಕ್ಕಿದೆ. ಹೌದು, ರವಿಕುಶಾಲಪ್ಪ ಅವರು ವಿರಾಜಪೇಟೆ ಕ್ಷೇತ್ರದ ಟಿಕೆಟ್ ನ ಆಕಾಂಕ್ಷಿಯಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಮೊದಲಾದ್ರೆ ಕೊನೆ ಕ್ಷಣದಲ್ಲಿ ಬರ್ತಾ ಇದ್ರು, ಈಗ 1.5-2 ವರ್ಷ ಮುಂಚಿತವಾಗಿ ಸ್ವಲ್ಪ ಅಲರ್ಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೇಳದ್ರಲ್ಲಿ ತಪ್ಪೇನು? ಈಗ ನಾನೇನು ಅಂದ್ರೆ ಈ ಸಲ ನಿಮಗೆ ಸ್ವಲ್ಪ ಬೇಗ ಜ್ಞಾನೋದಯ ಆಗಿದೆ. ಹೌದು ಅಲ್ಲ, ಈಗಂತ ನಾನು ಅದನ್ನೇ ಯೋಚನೆ ಮಾಡ್ಲಿಲ್ಲ. ಈಗ 3 ವರ್ಷ ಆಯ್ತು. ಇವ್ರದ್ದೆಲ್ಲ ವಾಟ್ಸಪ್ ಅಲ್ಲಿ ನೋಡುವಾಗ, ಜನಗಳು ಮಾತಾಡುವಾಗ, ಸ್ಪಾಟ್ ಅಲ್ಲಿ ನೋಡಿದಾಗೆಲ್ಲ ಇದರ ಬಗ್ಗೆ ಒಂದಷ್ಟು ಗಮನ ತರಬೇಕು ಅಂತ ಆದಷ್ಟು ಯೋಚನೆ ಮಾಡಿದ್ದು. ಮಡಿಕೇರಿ ವಿರಾಜಪೇಟೆನೇ ಅಲ್ಲ, ಮಡಿಕೇರಿ ವಿರಾಜಪೇಟೆ ಎಲ್ಲಾದ್ರೂ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಕೇಳಿದ್ರಲ್ಲಿ ತಪ್ಪೇನಿದೆ? ನಾನೊಬ್ಬ ಸೀನಿಯರ್ ಇದ್ದೀನಿ, ಪಕ್ಷ ಕಟ್ಟಿದ್ದೀನಿ, ಹೋರಾಟ ಮಾಡ್ತಾ ಇದ್ದೀನಿ, ಎಲ್ಲ ಅನುಭವ, ಒಂದು ಅವಕಾಶ ಎಲ್ಲ ಮಾಡಿದ್ದೀನಿ. ನೀವು ಸಮಸ್ಯೆ ಅಂತಾನೆ ಹೋಗ್ತಾ ಇದ್ರೆ ನಿಮ್ಗೆ ಟಿಕೆಟ್ ಸಿಗುತ್ತಾ? ಏನೇನ ಸಮಸ್ಯೆ ಅಂತಾನೆ ನೀವು ಅದರ ಹಿಂದೆ ಹೋಗ್ತಾ ಇದ್ರೆ ನಿಮಗೆ ಅಲ್ಲಿ ಟಿಕೆಟ್ ಕೊಡ್ತಾರ? ನಿಮ್ಮ ನಾಯಕರ ಮಟ್ಟದಲ್ಲಿ ಚಟುವಟಿಕೆಗಳು ಯಾವ ರೀತಿ ಆಗಿದೆ ಅಂತ? ಯಾಕಂದ್ರೆ ಇಲ್ಲೇ ಮಾಡ್ತಾ ಇದ್ರೆ ನೀವು ಇಲ್ಲೇ ಬಿಡ್ತೀರಿ, ಹಿಂದೆಯಿಂದ ಮಾಡ್ತಿರೋರು ಅಲ್ಲಿ ಮಾಡ್ತಾ ಇರ್ತಾರೆ. ಸಂಪರ್ಕ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಸಂಪರ್ಕ ಮಾಡ್ಕೊಂಡು ಅಲ್ಲಿ ಟಿಕೆಟ್ಗೆ ಬೇಕಾದಂತ ಪ್ರಯತ್ನ ಆಗ್ತಾ ಇರುತ್ತೆ. ನಿಮ್ಮ ಪ್ರಯತ್ನ ಇಲ್ಲೂ ಇದೆಯಾ, ಅಲ್ಲೂ ಇದೆಯಾ, ಅಥವಾ ಇಲ್ಲಿ ಮಾತ್ರ ಇದೆಯಾ ಅಂತ ನೋಡೋಣ. ಜನ ಗುರುತಿಸ್ತಾರೆ, ನೋಡು. ಯಾಕಂದ್ರೆ ಈ ಪ್ರಶ್ನೆ ಯಾಕೆಂತ ಹೇಳಿದ್ರೆ, ಈಗ ಆಲ್ರೆಡಿ ಕೆಲವು ತಿಂಗಳ ಹಿಂದೆ ಜಿಲ್ಲೆ 2 ಶಾಸಕರು ಕೂಡ ಮಾತಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ನಾವೇ ಸ್ಪರ್ಧಿಗಳಾಗ್ತೇವೆ ಅನ್ನೋದನ್ನ ಬಹಿರಂಗ ಹೇಳ್ಕೊಂಡಿದ್ದಾರೆ. ಗೊತ್ತಿಲ್ಲ, ಪಕ್ಷ ಏನ್ ಬೇಕಾದ್ರೂ ನಿರ್ಧಾರ ತೆಗೆದುಕೊಳ್ಬಹುದು. ಆದ್ರೆ ಹಿಂದೆ ಹಲವು ವರ್ಷಗಳ ಕಾಲ ಶಾಸಕರಾಗಿದ್ದಂತವ್ರು ಮತ್ತೆ ಆಕಾಂಕ್ಷೆಯನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅವರ ಎದುರು ನಿಮ್ಮ ಸ್ಪರ್ಧೆ ಹೇಗಿರುತ್ತೆ? ಅಲ್ಲ, ಅವರು ಕೇಳಿದ್ರೆ ತಪ್ಪೇನಿದೆ? ಶಾಸಕರಾಗಿದ್ರು ಅಕಸ್ಮಾತ್ ಸೋತ್ ಬಿಟ್ರು ಅಂತ ಹೇಳಿ ಕೇಳಬಾರ್ದು ಅಂತ ಏನಿಲ್ಲ. ಕೇಳಬಾರ್ದು ಅಂತ ಏನೂ ಇಲ್ಲ. ಅವರು ಕೇಳ್ಬಹುದು, ಬೇರೆಯವರು ಕೇಳ್ಬಹುದು, ನಾನು ಕೇಳ್ಬಹುದು. ಪಕ್ಷ ಯಾರಿಗೆ ಕೊಡ್ತಾರೆ ತೀರ್ಮಾನ ತಗೊಳ್ತಾರೆ ಪಕ್ಷ. ನೀವು ಇಂಥದ್ದೇ ಕ್ಷೇತ್ರ ಅಂತ ಟಾರ್ಗೆಟ್ ಇಟ್ಕೊಂಡು ಅದೇನಿಲ್ಲ, ನಮಗೆಲ್ಲ ಅದು ನಮಗೇನಂತ. ಆ ಕಡೆ ಆದ್ರೂ ಸರಿ, ಈ ಕಡೆ ಆದ್ರೂ ಸರಿ, ಎಲ್ಲಾದ್ರೂ ಸರಿ. ನೋಡಿ, ನಿಮ್ಮ ವಿಚಾರ ಇಟ್ಕೊಂಡು ಕೇಳ್ತಾ ಇದ್ದೇನೆ. ನಿಮ್ಮ 3-4 ದಶಕದ ಹಿಂದೆ ಇದ್ದಂತಹ ರಾಜಕೀಯ ವ್ಯವಸ್ಥೆಗೂ ಈಗಿನ ರಾಜಕೀಯ ವ್ಯವಸ್ಥೆಗೂ, ಆಗ ನೀವು ಜನರ ಸಮಸ್ಯೆಯನ್ನು ಎತ್ಕೊಂಡು ಹೋಗಿ ಮುಂದಕ್ಕೆ ಬಂದ್ರೆ ಮತ ಬೀಳ್ತಾ ಇತ್ತು. ಈಗ ನಿಮ್ಮ ಜನರ ಸಮಸ್ಯೆಯನ್ನು ಇಟ್ಕೊಂಡು ಅದನ್ನ ಮುನ್ನೆಲೆಗೆ ತಂದು ನಾನು ಮತ ಗಳಿಸ್ತೀನಿ, ಗೆಲ್ತೀನಿ, ಶಾಸಕನಾಗ್ತೀನಿ ಅಂತ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಅದು ಅಲ್ಲ. ಈಗ ನಾನು ಶಾಸಕನಾಗ್ತೀನಿ ಅಂತೇಳಿ ಹೊರಟಿದ್ದಲ್ಲ. ಸಮಸ್ಯೆಯನ್ನ ಜನರ ಮುಂದೆ ಇಟ್ಟು ಸರ್ಕಾರಕ್ಕೆ ಕಿವಿ ಹಿಂಡಿ ಎಚ್ಚರ ಮಾಡಿ ಕೆಲಸ ಮಾಡಿ ಅಂತ ಹೇಳುವಂಥದ್ದು. ಮತ್ತೆ ಟಿಕೆಟ್ ಕೊಡೋದು, ಮತ್ತೆ ಅದು ಅಲ್ಲಿ ಮೇಲೆ ಅವರೇ ಬಿಟ್ಟಿದ್ದು, ಮತ್ತೆ ಜನಕ್ಕೆ ಬಿಟ್ಟಿದ್ದು. ಅದು 2ನೇ ಹಂತದ್ದು. ಅದು ನಾನೇ ಈಗ ಕ್ಯಾಂಡಿಡೇಟ್, ನಾನು ಎಲ್ಲೂ ಮಾತಾಡಿಲ್ಲ, ಮಾತಾಡೋದಿಲ್ಲ, ಮಾತಾಡೋ ಬರಲ್ಲ. ನೀವು ಕೇಳಿದಕ್ಕೆ ಹೇಳಿದೆ ಅಷ್ಟೇ. ನಿಮ್ಮ ಈಗಿನ ಶ್ರಮ ಮುಂದಕ್ಕೆ ಕಂಟಿನ್ಯೂ ಆಗ್ತಾ ಹೋಗುತ್ತಾ? ಹೌದು, ಯಾಕೆ ಮಾಡ್ಬಾರ್ದು? ಇವನು ಸುಮ್ಮನೆ ಆರಾಮಲ್ಲಿ ಬಿಟ್ಬಿಡೋದ? ಈ ರೀತಿ ಮಾಡ್ಕೊಂಡಿರಿ ಅಂತೇಳಿ ದನ ಕದಿಯವ ಕದ್ಕೊಂಡಿರ್ಲಿಯಾ? ಅವ್ರಿಗೆ FIR ಮಾಡೋದು ಬೇಡವಾ? ದೇಶದ್ರೋಹಿಗಳನ್ನ ಜೈಲಿದ್ದವನ್ನೆಲ್ಲ ಬಿಡ್ತಾರೆ. ನಿರಪರಾಧಿ ದೇಶಭಕ್ತನಾಗಿರೋ ಜೈಲಿಗೆ ಹಾಕ್ಲಿಕ್ಕೆ FIR ಮಾಡ್ತಾರೆ. ಇದು ನ್ಯಾಯವಾ? ಅದನ್ನ ನಾವು ಕೇಳ್ಬಾರ್ದ? ನಾವು MLA ಆಗ್ತೀನಿ ಅಂತ ನಮ್ಮ ಅಪ್ಪನ ಹೇಳಿಲ್ಲ. ಅದು ಏನು ಕೇಳ್ಬಾರ್ದು ಏನಿಲ್ಲ.
ನಾವು ಆಗಲ್ಲ ಆ ಕಾಲದ ಏನು ಇದ್ದೀಗ ಗುಂಡ್ರಾಯರ ಕಾಲದಲ್ಲೇ ಕೇಸ್ ಹಾಕೊಂಡು ಬಂದವರು. ನಮಗೆ ಅವತ್ತು ಮಡಿಕೇರಿ ಕಾಲೇಜಲ್ಲಿ ಇದ್ದಾಗ ಇದೇ KG ಬೊಮ್ಮೆಲಾಯರು, ಡಿ ರಾಮಯ್ಯ, ಡಿ ಪೋಯ, ಕೆ ಪೋಯ, ಪಿಂಟೋ ಲಾಯರ್, ಒಂದ್ 8-10 ಲಾಯರ್ಗಳು ನಮ್ಮನ್ನ ಹಾಗೆ ಬಿಡಿಸ್ಕೊಂಡೇ ಬರ್ತಾ ಇದ್ರು ಸ್ಟೇಷನ್ ಇಂದ. ಅದನ್ನೇ ನೋಡ್ಕೊಂಡ್ ಬಂದಿದೀವಿ ಅಂತ. ಅದಕ್ಕೆ ನಮಗೆ ಭಯ ಹೇಳೋದಿಲ್ಲ. ಕಾನೂನು ಅದಷ್ಟು ತಿಳ್ಕೊಂಡಿದೀವಿ, ನಮಗೆ ಗೊತ್ತಿದೆ. ಕಾನೂನು ಬಿಟ್ಟು ಯಾವ್ದಕ್ಕೆ ಹೋಗಲ್ಲ. ಹಾಗಾಗಿ ಬರೀ MLA ಆಗ್ಬೇಕು ಅಂತ ಹೇಳಿದ್ವಿ ಅಂದ್ರೆ ಅದು ಅದಲ್ಲ. ಅಲ್ಲ, ನಿಮಗೆ ಭಯ ಇಲ್ಲ, ಕಾನೂನು ಗೊತ್ತಿದೆ, ನಿಮ್ ಜೊತೆಗೆ ಒಂದು ತಂಡ ಇದೆ, ನಿಮಗೆ ಫೇಸ್ ಮಾಡ್ಲಿಕ್ಕೆ ಧೈರ್ಯ ಇದೆ ನಿಮಗೆ. ಆದ್ರೆ ಅದರ ಹಿಂದಿನ ಈಗ ಪ್ರಸ್ತುತ ಚುನಾವಣೆಯನ್ನ ಎದುರಿಸಬೇಕು ಅಂತ ಹೋದ್ರೆ ಜೇಬು ಗಟ್ಟಿ ಇರಬೇಕು, ನಿಮ್ಮ ಪಾಕೆಟ್ ಎಲ್ಲ ಗಟ್ಟಿ ಇರ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ರವಿ ಕುಶಾಲಪ್ಪ ತಯಾರಿದ್ದಾರ? ಹೌದು. ಈಗ ಮಂಡಲ ಪಂಚಾಯತಿ ಚುನಾವಣೆ ಆದಾಗ 86ರಲ್ಲಿ ಆಗಲೇ ಇರೋ ಕೋಟ್ಯಾಧಿಪತಿಗಳ ಆಗಲೂ ನಮಗೆ ಒಂದು ಚುನಾವಣೆಗೆ ಎಷ್ಟು ಬೇಕಷ್ಟು ವ್ಯವಸ್ಥೆ ಇತ್ತು ಅಂತ ಮಂಡಲ ಪಂಚಾಯತಿಗೆ. ಜಿಲ್ಲಾ ಪಂಚಾಯತಿಗೆ ಎಷ್ಟು ಬೇಕಷ್ಟು ವ್ಯವಸ್ಥೆ ನಮ್ಮ ಹತ್ರ ಇದೆ ಇತ್ತು. ಈಗ ಶಾಸಕ ಸ್ಥಾನವನ್ನು ಎದುರಿಸೋದಕ್ಕೆ ಕೊಡಿ ನೋಡುವ. ದುಡ್ಡಿಲ್ಲ ಅಂತ ಹೇಳಿ ಆ ದುಡ್ಡಿನ ಪ್ರಶ್ನೆ ಮತ್ತೆ. ಅದಕ್ಕೆ ನಮಗೂ ಒಂದಷ್ಟು ತೋಟ ವ್ಯವಸ್ಥೆ ನಮ್ಮ ಹತ್ರನೇ ಇದೆ. ಆ ರೀತಿ ದುಡ್ಡಿದ್ದವನೇ ಕ್ಯಾಂಡಿಡೇಟ್, ದುಡ್ಡಿದ್ದವನೇ ಅಂತ ಹೇಳಿದ್ರೆ ಆಗಲ್ಲ. ಅದು ಯಾರು ಒಪ್ಪಲ್ಲ ಕಾರ್ಯಕರ್ತರು. ಅದು ದುಡ್ಡಿನ ಪಕ್ಷ ಬಿಜೆಪಿ ಅಲ್ಲ. ಆ ಪ್ರಾಮಾಣಿಕ ಹೋರಾಟದ ಬಿಜೆಪಿದು ಯಾರನ್ನ ಏನ್ ಮಾಡ್ತಾರೆ ಅದನ್ನ ನೋಡ್ಕೊಂಡು ಟಿಕೆಟ್ ಕೊಡುವಂಥದ್ದು. ದುಡ್ಡು ಕ್ಯಾಂಡಿಡೇಟ್ ಆಗೋನಿಗೆ ಗೊತ್ತಿರ್ತದೆ. ಹೌದು, ಏನ್ ಮಾಡ್ಬೇಕು, ಎಷ್ಟಿದೆ, ಎಷ್ಟು. ಪಕ್ಷ ದುಡ್ಡಿನ ಪಕ್ಷ ಅಲ್ಲದಿದ್ರು ಕೂಡ ನೀವು ಚುನಾವಣೆಗೆ ನಿಂತ ಮೇಲೆ ನಿಮಗೆ ಅಲ್ಲ, ಅದು ಅವಕಾಶ ಕೊಡಿ ಮಾಡುವ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಂದಷ್ಟು ಚರ್ಚೆ ಮಾಡ್ತಾ ಇದ್ದಾರೆ. ರವಿ ಕುಶಾಲಪ್ಪ ಟಾರ್ಗೆಟ್ ಇರೋದು ಕೇವಲ ಚುನಾವಣೆ ಮಾತ್ರ, ಇದನ್ನು ಕೇವಲ ವಿಷಯವನ್ನು ಇಟ್ಕೊಂಡಿದ್ದಾನೆ ಅಷ್ಟೇ. ರವಿ ಕುಶಾಲಪ್ಪ ಈ ಎಲೆಕ್ಷನ್ನೇ ಇಟ್ಕೊಂಡು ಮಾಡ್ತಾ ಇರೋದು, ಬಾಕಿ ಇರೋದನ್ನೆಲ್ಲ ಅದನ್ನ ಇಟ್ಕೊಂಡು ಜಸ್ಟ್ ರಾಜಕೀಯ ಮಾಡ್ತಾ ಇರೋದು ಅಂತ. ಇಲ್ಲಪ್ಪ, ಆ ರೀತಿ ಜನ ಮಾತಾಡಲ್ಲ. ಜನ ಮಾತಾಡೋದಾದ್ರು ಅದನ್ನ ಬಿಡಬೇಕು, ಮಾತಾಡೋದು ಆ ರೀತಿ ಅಲ್ಲ. ನಾವೇನು ಆದ್ರೆ ಹಿಂದೆ ಕ್ಯಾಂಡಿಡೇಟ್ ಹೇಳ್ಕೊಂಡು ಏನು ಬರುವಲ್ಲ. ಈಗ ಸುಮಾರು ಜನ ಮಾತಾಡ್ಕೊಳ್ತಿದ್ದಾರೆ, ಅವ ಎಲ್ಲೋ ಇದ್ದವ್ರು ಬಂದು ನಾನು ಕ್ಯಾಂಡಿಡೇಟು. ಆ ರೀತಿ ಬಿಜೆಪಿಲಿ ಆಗಲ್ಲ. ಸಮಸ್ಯೆನ ಮುಖಾಂತರ ನೋಡುವ, ಅದನ್ನ ಹೇಳ್ಬೇಕು. ಮತ್ತೆ ಅವಕಾಶ ಕೊಟ್ಟಾಗ ಮತ್ತೆ ನೋಡುವ. ಈಗ ಜಿಲ್ಲಾ ಪಂಚಾಯತ್ ಸಾಮಾನ್ಯ ಕ್ಷೇತ್ರ ನಮ್ಮಲ್ಲಿ ಬಂತು. ಕೇಳೋರು 2-3 ಜನ ಇದ್ರು. ಪಕ್ಷದ ಹಿರಿಯರು MLA ಸೇರಿ ನೀನಾಗ್ಬೇಕು ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದೆ. ಸಾಮಾನ್ಯ ಕ್ಷೇತ್ರ ಬಿಜೆಪಿ 21 ಸೀಟು ಗೆಲ್ತು ನಮ್ಮ ಬಿಜೆಪಿ ಕೊಡಗಲ್ಲಿ 29ರಲ್ಲಿ. ಆಗ ಸಾಮಾನ್ಯಕ್ಕೆ ಅಂತ ಅಧ್ಯಕ್ಷ ಅಂತ ಬಂತು. ಎಲ್ಲ ನಮಗೆ ನನಗೆ ಪರಿಚಯ ಇದ್ದಿಲ್ಲ. ಈ ಧರ್ಮಣ, ಈ ಭಾರತೀಶ್ ಗೊತ್ತಿತ್ತು. ಇನ್ನು ಯಾರು 4 ಜನ ನನಗೆ ಪರಿಚಯ ಇಲ್ಲ. ಇವರೆಲ್ಲ ಕೇಳಿದ್ರು ಜಿಲ್ಲಾ ಅಧ್ಯಕ್ಷ ಬೇಕು ಅಂತ. ಕೇಳುವಾಗ ಸೀನಿಯರ್ಸ್ ಪಕ್ಷದವರು ಸೇರಿ ಇಲ್ಲ ಕುಶಾಲಪ್ಪನಿಗೆ ಆಗ್ಬೇಕು ಅಂತ. ಬರೀ 20 ತಿಂಗಳು 3 ಟರ್ಮ್ ಇತ್ತಲ್ಲ, 5 ವರ್ಷ ಏನಿತ್ತಿಲ್ಲ. ಆಯ್ತು, ಅದಕ್ಕೆ ಮೆಜಾರಿಟಿ ತೀರ್ಮಾನ, ಮತ್ತೆ ನಮ್ಮ ಪಕ್ಷದ ತೀರ್ಮಾನ, ಮತ್ತೆ ಶಾಸಕ ತೀರ್ಮಾನ ಹಂಗೆ ಮಾಡಿದ್ರು. ಕುಶಾಲಪ್ಪ ಸೀನಿಯರ್ ಇದ್ದಾರೆ, ಅವರಿಗೆ ಕೊಡ್ಬೇಕು ಅಂತ. ಅದಷ್ಟೇ. ನೀವು ಎಚ್ಚರ ಆದ ನಂತರದಲ್ಲಿ ಆಡಳಿತ ಪಕ್ಷದಲ್ಲಿರೋರು ಕೂಡ ಒಂದಷ್ಟು ಎಚ್ಚರ ಆದ್ರು. ಅಂದ್ರೆ ಸ್ಪಂದನೆ ಕೊಡೋ ನಿಟ್ಟಿನಲ್ಲಿ ಎಷ್ಟು ಎಚ್ಚರ ಆದ್ರೂ ಗೊತ್ತಿಲ್ಲ. ಆದ್ರೆ ನಿಮಗೆ ಕೌಂಟರ್ ಕೊಡೋ ನಿಟ್ಟಿನಲ್ಲಿ ಅಲರ್ಟ್ ಆದ್ರು. ಬೇರೆ ಬೇರೆ ರೀತಿಯಲ್ಲಿ ಬರೆದು ಹಾಕ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಬೇರೆ ಬೇರೆ ವಿಚಾರಗಳನ್ನ ಕೆದಕ್ತಾ ಇದ್ದಾರೆ. ಅವ್ರಿಗೆ ಏನ್ ಹೇಳ್ತೀರಿ ಇವಾಗ? ಅಲ್ಲ, ಅವರು ನಾನು ಕೇಳಿದ್ದು ತಪ್ಪು ಅಂತ ಅವ್ರು ಅನ್ಸ್ಕೊಳ್ಬಾರ್ದು ಅಂತ. ಈಗ ಸುಮಾರು ನನಗೂ ಕೌಂಟರ್ ಕೊಡ್ತಾ ಇದ್ದಾರೆ. ಅವ್ರು ಎಲ್ಲಿದ್ರು ಇಷ್ಟು ದಿನ ವನವಾಸದಲ್ಲಿದ್ರು, ಕಟ್ಟೆಮಾಡಿ ಕೇಸಲ್ಲಿ ಎಲ್ಲಿದ್ರು. ಕಟ್ಟೆಮಾಡಿ ಕೇಸಲ್ಲಿ ನಾನ ಮಾಡಿಸಿದ್ದು. ಕಟ್ಟೆಮಾಡಿ ಕೇಸಲ್ಲಿ ಏನಾಗಿದೆ, ಏನಾಗ್ಲಿಕ್ಕಿರೋದು ಏನಿದೆ. ಕಟ್ಟೆಮಾಡಿ ಕೇಸಿಗೆ ನೀರ್ ಹಾಕಿ ಅಂತ ಹೇಳಿದ್ದು ಕುಂಭಗೋಣ ಮನೆಯಲ್ಲಿ 5 ಮನೆ ಕಾರ್ಯಕ್ರಮದಲ್ಲಿ ಮೊದಲೇ ಹೇಳಿದ್ದೆ, ಇದು ಆಗ್ಬಾರ್ದು ನಮ್ಮ ಜಿಲ್ಲೆಯಲ್ಲಿ ಅಂತ. ಎಲ್ಲ ಹಿಂದೂ ಸಂಘಟನೆಗಳು, ಬಿಲ್ಲವ ಇರ್ಬೋದು, ಬಂಟ ಇರ್ಬೋದು, ಇನ್ನೊಬ್ಬ ಇರ್ಬೋದು, ಐರಿ ಇರ್ಬೋದು, ಗೊಲ್ಲ ಇರ್ಬೋದು, ನಾವೆಲ್ಲ ದೇವಸ್ಥಾನಕ್ಕೆ ಹೋಗೋರು, ಬೊಟ್ಟ ಹಾಕೋರು, ಗಂಟೆ ಹೊಡೆಯೋರು, ನಾವೆಲ್ಲ ಒಂದಾಗಿ ಸಣ್ಣದ ಪುಟ್ಟದು, ಗರೀಬರು ದೊಡ್ಡವರು, ಜಾತಿ ನಮ್ಮಲ್ಲಿ ಇಲ್ಲ. ನಾವೆಲ್ಲ ಒಂದಾಗಿ ಹೋಗ್ಬೇಕು. ಇಲ್ಲ ಕೊಡಗಿಗೆ ಇದು ಸರಿ ಆಗೋದಲ್ಲ ಅಂತ ಹೇಳ್ಕೊಂಡೆ ಬಂದೀನಿ. ಅಲ್ಲಿ ಹೇಳಿದ ಮತ್ತೆ ಸರಿ ಆಯ್ತು. ಈಗ ಜಾತಿ ಕಟ್ಕೊಂಡು ನಮಗೆ ನಾಬೇಕು. ಸಾವು, ಮದುವೆ, ದೇವಸ್ಥಾನ ನಾವೆಲ್ಲ ಜೊತೆಯಲ್ಲಿ. ನಮ್ಮೂರಲ್ಲೆಲ್ಲ ಈ ಕಾಲೂರು, ನಮ್ಮ ಈ ಕ್ಷೇತ್ರದಲ್ಲೆಲ್ಲ ಎಲ್ಲ ಅವರೇ ಕೆಲಸ. ಕೊಡೋರು ಸತ್ತರೆ ಗೌಡ್ರದೇ ಕೆಲಸ, ಬಾಕಿ ಅದರ್ಸ್ ಯಾರು ಇದ್ರೆ ಎರಡು ಜೊತೆಯಲ್ಲಿ. ಇಲ್ಲಿ ಎಲ್ಲೋ ಒಂದು ಜಾತಿ ಬಂದ್ಬಿಡ್ತದೆ. ಎಲ್ಲಿ ಜಾತಿ ಮಾಡೋರು ಇಂಥವ್ರು ಅಂತ ಬೆಂಕಿ ಹಾಕಿ, ಬೆಂಕಿ ಕಾಸಿ ಸಮಾಜ ಹೊಡೆಯೋ ಕೆಲಸ ಇಂಥವ್ರು ಮಾಡ್ತಿದ್ದಾರೆ. ಅದಕ್ಕೆ ನಮ್ಮವ್ರು ಯಾರು ಅದು ಒಪ್ಪಲ್ಲ. ಅದಕ್ಕೆ ಮತ್ತೆ ನನ್ನ ಬಗ್ಗೆ ನಾನು ಹೇಳ್ದೇ ಬಿಟ್ಟ. ಇವತ್ತು ಹೇಳಿದಲ್ಲ, 35 ವರ್ಷದಿಂದ ಹೇಳ್ದೀನಿ. ಎಷ್ಟು ದಿನ ಸೈಲೆಂಟ್ ಆಗಿದ್ರಿ ಮಧ್ಯದಲ್ಲಿ ನಡುವಲ್ಲಿ? ಅಧಿಕಾರಕ್ಕೆ ಒಬ್ಬ ಯಾರೇ, ನಾನೀಗ ನಿಮ್ಮ ಪ್ರೆಸ್ ಕ್ಲಬ್ ಅಧ್ಯಕ್ಷ ಒಬ್ರು ಅಧ್ಯಕ್ಷರಾಗ್ತಾರೆ. ಇಳಿದು ಮಾರಾಟ ದಿನನೇ ಅಧ್ಯಕ್ಷ ಆಗಿ ಮಾರಾಟ ದಿನ ಹೋರಾಟ ಹೇಳಿದ್ರೆ ಏನಾಗ್ಬೋದು? ಅವ್ರಿಗೆ ಒಂದು ಅವಕಾಶ ಕೊಟ್ಟು ಅವ್ರಿಗೆ ಅಡ್ವೈಸ್ ಮಾಡಿ, ಈ ರೀತಿ ಮಾಡ್ಬೇಕಣ್ಣ, ಈ ರೀತಿ ಮಾಡ್ಬೇಕು ಹೇಳ್ಕೊಂಡು ಹೋಗ್ತಾನೆ. ಅದು ನಮಗೆ ಗೌರವ ಅಲ್ವಾ? 13 ವರ್ಷ ನಾವು ಸುಮ್ಮನೆ ಮಾಡಿ 3 ವರ್ಷ ವೇಟ್ ಮಾಡಿದ್ವಿ, ಏನ್ ಮಾಡ್ತಾರೆ ನೋಡುವ ಅಂತ. ಯಾವಾಗ ಈ 3 ವರ್ಷ ಹೊಸ ಶಾಸಕರು ಏನ್ ಮಾಡ್ತಾರೆ ನೋಡುವ ಅಂತ ಕಾದಿದ್ದು. ಹೌದು, 100ಕ್ಕೆ 100 ಸತ್ಯ. ಮತ್ತೆ ಅವ್ರ ಸರ್ಕಾರ ಇದೆ, ಮೆಜಾರಿಟಿ ಬಂದಿದೆ, ಮತ್ತೆ ಕಾನೂನು ಸಲಹೆಗಾರ ಇದ್ದಾರೆ, ಮಾಡ್ಬೋದು ಅಂತ ನಾನು ಇವತ್ತು ಹೇಳ್ತಿದ್ರಲ್ಲ. ಕೊಡ್ಲಿ ಮಂತ್ರಿ ಇಬ್ಬರಿಗೂ. ಈಗ ಬೇರೆ ಬೇರೆ ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಮಂತ್ರಿ ಕೊಡ್ತಾರೆ ಯಾರ್ಯಾರಿಗೂ. ನಮ್ಮ ಕೊಡಗಿಗೆ ನೀರು ಬೇಕು, ಇಲ್ಲಿಂದ ಎಲ್ಲವೂ ಬೇಕು. ಕರೆಂಟ್, ವಿದ್ಯುತ್ ಶಕ್ತಿಗೆ ಪೇಮೆಂಟ್ ಕಟ್ಟೋದು 100ಕ್ಕೆ 100% ನಾವು ಪೇಮೆಂಟ್ ಮಾಡ್ತೀವಿ. ನಮ್ಮ ಜಿಲ್ಲೆಯವರು ಕಂದಾಯ ಒಂದು ಬ್ಯಾಲೆನ್ಸ್ ಇಟ್ಕೊಳ್ಳಲ್ಲ. ನಂಬರ್ 1 ಕರ್ನಾಟಕದಲ್ಲಿ ಕೊಡಗು. ಇವರಿಗೆ ಸೌಲಭ್ಯ ಕೊಟ್ಟರೆ ತಪ್ಪೇನು? 2 ಮಂತ್ರಿ ಕೊಟ್ಟರೆ ತಪ್ಪೇನು? ಕೊಡ್ಲಿ, ಕೆಲಸ ಮಾಡ್ಲಿ.
ಅದು ನಮ್ಮ ಉದ್ದೇಶ. ಜಿಲ್ಲೆಗೆ ಲಾಭ ಆಗುತ್ತೆ. ಅಷ್ಟೇ. ಈಗ ಅವ್ರು ಮಾಡುವ ಕೆಲಸವನ್ನು ಅವ್ರು ಮಾಡಿದ್ರೆ ನಾವು ಪರವಾಗಿಲ್ಲ ಮಾಡೋ ಕೆಲಸ ಮಾಡೋದು ಅಂತ ಹೇಳ್ಬೋದಲ್ಲ. ನಾವು ಈಗ ಬಿಜೆಪಿ ಅವರು ಕೆಲಸ ಮಾಡಿದ್ರೆ ನಮಗೆ ಕೆಲಸ ಮಾಡಿಲ್ಲ. ಈಗ ಉದಾಹರಣೆ ನಿಮ್ಗೆ ಹೇಳೋದು, ಇಲ್ಲಿ ಮಡಿಕೇರಿಯಿಂದ ಸಂಪಿಗಟ್ಟಲ್ಲ ಇಲ್ಲಿ ಅಬ್ಬಿ ಫಾಲ್ಸಿಗಾಗಿ ಮಾಂದರಪಟ್ಟಿಗೆ ರಸ್ತೆ ಇತ್ತು. ಯಾವಾಗ ಅಂತ ಹೇಳಿದ್ರೆ ನಾನು ಮಂಡಲ ಪಂಚಾಯತ್ ಅದೇ 86, 87ರಲ್ಲಿ ಆಗ ಕುಂಭಗೋಣ ಉತ್ತಪ್ಪ ಅಂತ ನಮ್ಮಲ್ಲಿ ಇದ್ರು. ಅವ್ರು ತಾಲೂಕು DC ಬ್ಯಾಂಕ್ ಅಧ್ಯಕ್ಷರು, ತಾಲೂಕು ಪಂಚಾಯತ್ ಮೆಂಬರ್. MC ನಾಣಯ್ಯನವರು ಏನೋ ಫಾರೆಸ್ಟ್ ಮಿನಿಸ್ಟರ್ ಏನೋ ಮಿನಿಸ್ಟರ್ ಆಗಿದ್ರು. ಅಲ್ಲಿ ಅಬ್ಬಿ ಫಾಲ್ಸ್ ಸ್ವಲ್ಪ ಮುಂದೆ ಹೋಗುವಾಗ ಪೂಂಜಾ ಅಂತ ಡಾಕ್ಟರ್ ಪೂಂಜಾ ಅಂತ ತೋಟ ಇದೆ. ಆ ಪೂಂಜಾದ ತೋಟಕ್ಕೆ ಅವ್ರು ಬಿಡ್ತಾ ಇದ್ದಿಲ್ಲ. ಅದರ ರೈಟ್ ಸೈಡ್ ಅಲ್ಲಿ ರೋಡ್ ಹೋಗಿದೆ ಈಗ ಮಾಂದರಪಟ್ಟಿಗೆ. ಆಗಲು ಬರೀ ಎಕ್ಸ್ಟ್ರಾ ಗೇರ್ ಹಾಕಿದ ಗಾಡಿ ಮಾತ್ರ ಹೋಗುವಂಥದ್ದು. ಊರಿಗೆ ಬಸ್ ತರಬೇಕು ಅಂತ ಆಯ್ತು. ತಂದ್ರು ಬಸ್ ಅಲ್ಲಿ RTO ಇವರೆಲ್ಲ ಬಂದು ನೋಡಿದ್ರು ಬರಕ್ಕಾಗಲ್ಲ. ಮತ್ತೆ ಇದೇ ಉತ್ತಪಣ, ಇದೇ MC ನಾಣಯ್ಯ, ಡಾಕ್ಟರ್ ಪೂಂಜಾ, ನಿಮ್ಮ ಅಲ್ಲಿಗೆ ಒಂದು ಗೇಟಿಗೆ ಒಂದು ಬೋರ್ಡ್ ಹಾಕ್ತಿವಿ, ಸಾರ್ವಜನಿಕ ಬಿಟ್ಕೊಟ್ಟಿದ್ದಕ್ಕೆ ನಿಮ್ಮ ಡಾಕ್ಟರ್ ಹೆಸರು ಅಂತೇಳಿ. ಅವರ ತೋಟದೊಳಗೆ ಈಗಲೂ ಓಡಾಡ್ತೀವಿ ನಾವು. ಹಾಗೆ ಅದನ್ನ ಉತ್ತಪಣ ಪೌತರಾಗಿದ್ದಾರೆ, ಈಗ ಸೀನಿಯರ್ ಇದ್ದಾರೆ, JDS ಅವರು. MC ನಾಣಯ್ಯ ಅಂಕಲ್ ಈಗಲೂ ಇದ್ದಾರೆ. ಅವ್ರು ಮಾಡಿದಲ್ಲ ನಾನು ಹೇಳ್ದ. ಹಾಗೆ ಆಯಾ ಕಾಲದ ಘಟ್ಟಗಳಲ್ಲಿ ಯಾರ್ಯಾರು ಅಧಿಕಾರ ಇದ್ದಾರೆ ಒಂದವರಷ್ಟು ಕೆಲಸ ಮಾಡ್ಕೊ ಬಂದಿದ್ದಾರೆ ಅಂತ ಅದು ನಾವು ನೆನ್ಸ್ಕೊಳ್ಬೇಕಲ್ಲ. ಈಗ ಇವ್ರು ಮಾಡ್ಲಿ ಕೆಲಸ, ಇವ್ರಿಗೆ ನಾವು ಅಲ್ಲ ಅಂತ ಹೇಳಲ್ಲ, ಮಾಡ್ಲಿ ಅಂತ ನಾನು ಹೇಳ್ತಾ ಇರೋದು. ಒಳ್ಳೇದಾಗ್ಬೇಕು ಅಷ್ಟೇ. ಇವರು ನಾವು ಹೇಳ್ತಾ ಇದ್ದೀವಿ ಅಂತೇಳಿ ನಮ್ಮ ವಿರುದ್ಧ ಕತ್ತಿ ಮಸಿಯೋದು ಬಿಡ್ಲಿ ಅಂತ, ಅದು ಬಿಡ್ಬೇಕು. ಅವ್ರು ಮಸೀದಷ್ಟು ನಾವು ಗಟ್ಟಿ ಆಗ್ತೀವಿ. ಈಗ ಅವರು ಡೆಲ್ಲಿಗೆ ಚಲೋ ಮಾಡಿ ಅಡಾಸಿಟಿ ಮಾಡ್ತು ನಿಮ್ಮನ್ನ ಪ್ರವೋಕ್ ಮಾಡ್ದಂಗೆ ಅದ್ ಮಾಡಬಾರ್ದು. ಅವರು ದೊಡ್ಡವರಿದ್ದಾರೆ, ಶಾಸಕರಿದ್ದಾರೆ. ನಮ್ಮಪ್ಪ ಏನು MLA ಆಗಿಲ್ಲ, ವಕೀಲರು ಆಗಿಲ್ಲ, ನಾವು ಹಳ್ಳಿ ರೈತರು. ನಮಗೆ ಅನಿಸ್ತದೆ ಅದು ಹೇಳ್ಬಾರ್ದಾಗಿತ್ತು ಪನ್ನಣ. ಅವ್ರ ತಂದೆಗೆಲ್ಲ ನಾವು ಗೌರವ ಕೊಟ್ಟವ್ರೆ. ಎಲ್ಲ ತಪ್ಪು ಎಲ್ಲರೂ ಮಾಡಿರ್ತಾರೆ, ಅದೇ ನಾವು ಹೇಳ್ಕೊಂಡೇನು ಹೋಗಲ್ಲ. ಏನಾದ್ರೂ ಒಂದಷ್ಟು ಶಾಂತಿಯುತವಾಗಿ ಗ್ರಾಂಟ್ ತಂದು ಅಭಿವೃದ್ಧಿ ಮಾಡಿಸೋ ಕೆಲಸ ಮಾಡ್ಲಿ. ಇಲ್ಲದಿದ್ರೆ ನಮ್ದು ಇದೇ ಚಾಳಿ, ಇದು ನಾನ್ ಸ್ಟಾಪ್ ಅಷ್ಟೇ. ಈಗ 3ನೇ ವರ್ಷಕ್ಕೆ ಸ್ಟಾರ್ಟ್ ಆಗಿದೆ, 5ನೇ ವರ್ಷ ಕಂಟಿನ್ಯೂ ಆಗಿದೆ ಅಷ್ಟೇ. ಗೌರವಯುತವಾಗಿ ನಮ್ಮ ಬಿಜೆಪಿ ಅವರ ಮಾತನ್ನ ಕೇಳಿ ಕೆಲಸ ಮಾಡ್ಲಿ ಅಂತ. ಒಂದೇ ದಿನಕ್ಕೆ ಆನೆನ ಕಂಪ್ಲೀಟ್ ಈ ಜಿಲ್ಲೆಯನ್ನು ಖಾಲಿ ಮಾಡಕ್ಕೆ ಅವ್ರಿಗೆಲ್ಲ ಆಗಲ್ಲ ಅಂತ ಗೊತ್ತು. ಅದು ಕೇಂದ್ರದ ಸಹಭಾಗಿ ತಗೋಬೇಕು. ಅದಕ್ಕೆ ಈಗ ಅಧಿಕಾರ ಇದ್ದಾಗ ಟ್ರಂಚ್ಗಳು ಎಷ್ಟವರೆಗೆ ಮಾಡ್ಬೇಕಾಗಿತ್ತು, ಬ್ಯಾರಿಕೇಡ್ ಮಾಡ್ಬೇಕಾಗಿತ್ತು. ಕಾಡಿಗೆ ಅಟ್ಟೋದು ಅರಣ್ಯ ಇಲಾಖೆ ಎಲ್ಲಿಗೆ ಕಾಡಿಗೆ ಅಟ್ತಾರೆ? ಯಾವ ಅರಣ್ಯಗೆ ಅಟ್ಟುತ್ತಾರೆ? ಅಟ್ಟಿದ್ರೆ ಇವತ್ತು ಅಟ್ಟಿದ್ರೆ ವಾಪಸ್ ನಾಳೆ ಆ ಕಡೆ ಅಟ್ಟಿ ಈ ಕಡೆ ಬ್ಯಾರಿಕೇಡ್ ಮಾಡ್ಬೇಕು ಅಂತ ನಾವು ಉಪದೇಶ. ಆಗ ಒಂದಷ್ಟು ಬೊಬ್ಬೆಲ್ಲ ಇದ್ದಾಗ ಒಂದಷ್ಟು ಗ್ರಾಂಟ್ ಆಯ್ತು, ಕೆಲಸ ಆಯ್ತು. ಅಧಿಕಾರ ಚೇಂಜ್ ಆದಾಗ ಅಧಿಕಾರಿಗಳು ಒಂದಷ್ಟು ನಿರ್ಲಕ್ಷ್ಯ, ಮತ್ತೊಂದು ಯಾಕೆ ಹೊಸಬರಿಗೆ ಅನುಭವ ಆಗೋಕೆ ಇವರೇ ಮೇಲೆ ಈಗ ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕು ಪಂಚಾಯತ್ ಇಲ್ಲ, ಇವರೇ ಒಂದಷ್ಟು ಮೆರಿತಾರೆ. ಸುಳ್ಳು ಹೇಳಿದೆ ಅಷ್ಟು. ಮತ್ತೆ ದೊಡ್ಡ ಕ್ಷೇತ್ರಗಳು ವಿರಾಜಪೇಟೆ, ಮಡಿಕೇರಿ, ಅವರಿಗೆ ಬ್ಯುಸಿ ಇರ್ತಾರೆ, ಅವರಿಗೂ ಅದು ಅರ್ಥನೂ ಆಗಲ್ಲ. ಅಥವಾ ಜೊತೆಲಿದ್ದವರು ಅಂತವ್ರೆ ಸ್ವಲ್ಪ ಅಡ್ವೈಸ್ ಮಾಡಿ ಹೇಳಿ ಹೀಗೆ ಅಂತ ಹೇಳಿದ್ರೆ ಆಗ್ಬೋದಾಗಿತ್ತು. ಇನ್ನಾದ್ರೂ ಅದು ಮಾಡ್ಲಿ ಅಂತ ನಾನು ಹೇಳ್ತಾ ಇರೋದು. ನೋಡ, ಅದೇ ಕೊಡಗಿನ ಗೌರವ ಎಲ್ಲೂ ಕಮ್ಮಿ ಆಗ್ಬಾರ್ದು, ಮಾಡ್ಲಿ. ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಗೌರವ ಅವ್ರಿಗೂ ಉಳಿತದೆ, ಜಿಲ್ಲೆಗೂ ಗೌರವ ಉಳಿತದೆ ಅಂತೇಳಿ. ಅದೇ ನಮ್ಮನ್ನ ಯಾರು ಕೇಳಬಾರ್ದು ಅಂತ ಹೇಳಿದ್ರೆ ನಾವು ಸುಮ್ಮನೆ ಕೂರಕ್ಕಾಗುತ್ತಾ? ಅದು ಆಗ್ಲಿಕ್ಕೆ ಇಲ್ಲ. ಈಗ ನಮ್ಮ MP ಯದುವೀರವರು ನಾವು ನಿರೀಕ್ಷೆ ಮಾಡಿಲ್ಲ, ಮಹಾರಾಜರು ಇವತ್ತು MP ಆಗ್ತಾರೆ ಅಂತೇಳಿ. ಬೇಕಾದಷ್ಟು ಓಟ್ ಕೊಟ್ಟು ಅವ್ರನ್ನ ಅವ್ರು ಸಾಧ್ಯದಷ್ಟು ಸ್ಮೂತ್ ಆಗಿ ಡೆಲ್ಲಿಯಲ್ಲಿ ಎಷ್ಟು ಕೆಲಸ ಮಾಡ್ಬೇಕು ಅಂತ ಮಾಡ್ಕೊಂಡು, ಎಲ್ಲೂ ಗೊಂದಲ ಇಲ್ಲದೆ ಗಲಿಬಿಲಿ ಇಲ್ಲದೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅವ್ರ ಜೊತೆಗಾದ್ರೂ ಸೇರ್ಕೊಂಡು ಏನೋ ಮಾಡ್ಬೇಕಲ್ಲ ಇವರು. ಜಿಲ್ಲೆಯ ಸಮಸ್ಯೆನ ಡೆಲ್ಲಿಗೆ ಎತ್ಕೊಂಡು ಹೋಗ್ಬೇಕು, ಏನಾದ್ರು ಮಾಡ್ಬೋದು, ಜೊತೆ ಸೇರ್ಕೊಂಡು ಹೋಗ್ಬೇಕು. ಹೌದು. ಚುನಾವಣೆ ಕಳೆದ ಮೇಲೆ ಮತ್ತೆ ಡೆವಲಪ್ಮೆಂಟ್ ಒಂದೇ ನಮ್ದು, ಜನಗಳ ಕಣ್ಣೀರು ಒರೆಸೋ ಕೆಲಸ ಒಂದೇ ಕೈ ಹಾಕ್ಬೇಕು ಅಂತ ನಮ್ಮ ಸಲಹೆ. ಅದನ್ನು ತಿರಸ್ಕಾರ ಮತ್ತೆ ಅಥವಾ ಸ್ವೀಕರಿಸೋದು ಅವರಿಗೆ ಬಿಟ್ಟಿದ್ದು, ನಮ್ದೇನು. ಓಕೆ, ಒಂದಷ್ಟು ಸಲಹೆಗಳನ್ನ ಕೊಟ್ರಿ, ವಿಚಾರಗಳನ್ನ ಹೇಳಿದ್ರಿ. ಕೊಡಗು ಜಿಲ್ಲೆಯಲ್ಲಿ ಏನೇನು ಸಮಸ್ಯೆಗಳಿದೆ, ಜೊತೆಗೆ ಜವಾಬ್ದಾರಿಯಲ್ಲಿ ಇರುವವರು ಸ್ಪಂದನೆ ಯಾವ ರೀತಿ ಇರಬೇಕು ಅಂತ ಇರೋದಾದ್ರೆ ನಿಮ್ಮ ಚಟುವಟಿಕೆಗಳು ಮುಂದುವರಿಯುತ್ತೆ ಅಂತ ಹೇಳಿದ್ರಿ. ಈ ಮಳೆಗಾಲ ವಿಷಯನ ಎತ್ಕೊಂಡಿರೋದು ಇನ್ನೊಂದು ಆಯಾಮದಲ್ಲಿ ಮೊನ್ನೆ ಮಾತಾಡ್ತಾ ಒಬ್ರು ಹೇಳ್ತಾ ಇದ್ರು, ಮಳೆಗಾಲದಲ್ಲೇ ಇವರು ವಿಷಯವನ್ನು ಎತ್ಕೊಂಡಿರೋದು ಏನು ಅಂತಂದ್ರೆ, ಮಳೆಗಾಲದಲ್ಲಿ ಏನು ಕಾಮಗಾರಿ ಮಾಡೋದಕ್ಕೆ ಆಗೋದಿಲ್ಲ, ಇವ್ರಿಗೆ ಒಂದಷ್ಟು ಟೈಮ್ ಇಶ್ಯೂಗಳು ಸಿಗ್ತವೆ, ಒಂದು ಡಿಸೆಂಬರ್ ವರೆಗೆ ಹೇಳ್ಕೊಂಡು ಹೋಗ್ಬೋದು, ಆ ಉದ್ದೇಶದಿಂದ ತಗೊಂಡಿದ್ದೀರಿ ಈ ವಿಷಯವನ್ನ ಅಂತ. ನಿಜಾನ ಇದು? ಅದಕ್ಕಾಗಿ ಮಾಡ್ತಾ ಇದ್ದೀರಾ? ಹಾಗೇನಿಲ್ಲ, ಯಾಕಂದ್ರೆ ನಿಮ್ಗೆ ಜನವರಿಯಲ್ಲೇ ಬರ್ಬೋದಿತ್ತು ಅಂತ. ಅಲ್ಲ, ಜನವರಿ ಮಾಡಿದ್ರೆ ಎಲ್ಲ ಟೆಂಡರ್ ಹೇಳಿದ್ರಲ್ಲ ಪನ್ನಣ ಮಂತ್ರಿಯವರು, ನಮ್ಮ ಶಾಸಕರು, ಟೆಂಡರ್ ಆಗಿದೆ. ಮಡಿಕೇರಿಯಿಂದ ನಾಪಗುಲು, ಮಡಿಕೇರಿ, ಭಾಗಮಂಡಲ, ಅಯ್ಯಂಗೇರಿ ಎಲ್ಲ ಟೆಂಡರ್ ಆಗಿದೆ, ಪ್ರಾರಂಭ ಮಾಡಿದ್ವಿ. ಅವತ್ತೇ ಹೇಳಿದ್ರು, 3-6 ತಿಂಗಳಿಂದ ಹೇಳ್ತಾ ಇದ್ರು. ಮತ್ತೆ ನಾವು ನಿರೀಕ್ಷೆ ಮಾಡಿದ್ರು ಟೆಂಡರ್ ಆಗಿ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡ್ಕೊಂಡು. ಮತ್ತೆ ಆ ಟೈಮಲ್ಲಿ ಮಳೆ ಎಲ್ಲ, ಈಗ ಜೂನ್ 20 ಬಂತು, ಯಾರಾದ್ರೂ ಒಪ್ಪಂತದ? ಜನವರಿಯಲ್ಲಿ ಕೊಡಗು ಜಿಲ್ಲೆಗೆ ಜನವರಿಯಲ್ಲಿ ಕೆಲಸ ಪ್ರಾರಂಭ ಆಗ್ಬೇಕು ಅಂತ ಟೆಕ್ನಿಕಲ್ ಎಲ್ಲ ಸ್ಯಾಂಕ್ಷನ್ ಆಗಿ, ಎಸ್ಟಿಮೇಟ್ ಆಗಿ, ಟೆಕ್ನಿಕಲ್ ಸ್ಯಾಂಕ್ಷನ್ ಆಗಿ, ಟೆಂಡರ್ ಆಗಿ ಜನವರಿ ಅಲ್ಲೇ ಕೆಲಸ ಪ್ರಾರಂಭ ಆಗ್ಬೇಕು.
ಡಿಸೆಂಬರ್ಲೇ ಆಗ್ಬೇಕು. ಎಲ್ಲ ಮೆಟೀರಿಯಲ್ ಸ್ಟಾರ್ಟ್ ಮಾಡ್ಕೊಂಡಾಗ ಟೆಂಡರ್ ತಗೊಂಡವನು ಮೆಟೀರಿಯಲ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಅದು ಸುಲಲಿತವಾಗಿ ಜನವರಿ ಫೆಬ್ರವರಿ ಮಾರ್ಚ್ ಒಳಗೆ ಏಪ್ರಿಲ್ ಒಳಗೆ ಮುಗಿಬೇಕು. ಜೂನ್ 20 ಮೇಲೆ ಈಗ ತಾರಿಲ್ಲ ಅಂತ ಹೇಳಿ ನಾವೇನ್ ಮಾಡೋದು? ತಾವಿಲ್ಲಿ ಸಿಗ್ತೇವೆ, ನಾವು ಮಾಡ್ತಾರಕ್ಕಂತದ. ತಾರಿಗೆ ಬಂದ್ರೆ ಎಸ್ಟಿಮೇಟ್ ಚೇಂಜ್ ಮಾಡಿ ಮಾಡ್ಬೇಕಾಯ್ತು ಮೊದಲೇ ಅಂತ. ಹಾಗೆ ಯುದ್ಧ ಸ್ಟಾರ್ಟ್ ಆಗಿ 3 ತಿಂಗಳಾಗಲಿಗೆ ಆಯ್ತು. ಆಗ ಗೊತ್ತಿರ್ಲಿಲ್ವ ಅಂತ ನಾ ಹೇಳುದು. ಕೆಲಸ ಆಗ್ಬೇಕಾಗಿತ್ತು, ಆಗಿಲ್ಲ. ಈಗ ಸಮಸ್ಯೆ ಇದೆ, ಮಳೆಗಾಲದಲ್ಲಂತೂ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಈಗ ಪರಿಸ್ಥಿತಿ ಹೇಗೆ? ಪರಿಸ್ಥಿತಿ ಅವರೇ ನಿಭಾಯಿಸಬೇಕು. ಈಗ ಪರಿಹಾರ ಏನಾಗಿದೆ? ಪರಿಹಾರ ಅವ್ರು ಕೇಳಲಿ ಟೆಕ್ನಿಕಲ್ ಏನು ಅಂತ. ತಾರ್ ಸಿಗಿಲ್ಲ ಅಂದ್ರೆ ಸಿಮೆಂಟ್ ತಂದು ಎಸ್ಟಿಮೇಟ್ ಚೇಂಜ್ ಮಾಡಿ ಇನ್ನೊಂದು ರೀಟೆಂಡರ್ ಮಾಡಿ 20 ವಿತಿನ್ ವೀಕ್ ಅಲ್ಲಿ ಮಾಡ್ಬೋದಲ್ಲ. ಅದಾಗದೋದ್ರೆ ಜನ ಇದರಲ್ಲೇ ಜನ ಇಳಿತಾರೆ. ಇದು ಕೊಡಗು ಯಾರು ನಂಬ್ಕೊಂಡು ಯಾರು ಇಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ತಪ್ಪೆ ಗುಂಡಿ ಇದ್ದದ್ದ ನೀರ್ ಇದ್ದದ್ದ ಮತ್ತೆ ತಾರು ಅಂತ ಹೇಳ್ಬೇಕಾಗ್ತದ? ಅದು ಹೇಳ್ತಿದ್ದಾರೆ ಜನ. ಈಗ ಅದು ಹೇಳಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು ಅಂತ. ಇನ್ನೊಂದು ನಾ ಕೇಳ್ಬೇಕು, ಬಿಜೆಪಿ ಅವರಿಗೆ ಈ ಸಮಸ್ಯೆಗಳಿಗಿಂತ ಈ ಜಾತಿ ಧರ್ಮದ ವಿಚಾರ ಬಂದಾಗ ಹೆಚ್ಚು ಅಲರ್ಟ್ ಆಗ್ತಾರೆ. ಆ ಸಂದರ್ಭದಲ್ಲಿ ಮಾತ್ರ ಅವರ ಪ್ರತಿಭಟನೆ ಹೋರಾಟಗಳು ಸೀಮಿತ ಆಗುತ್ತೆ. ಇಂತಹ ಸಮಸ್ಯೆಗಳು ಬೇಕಾಗಿಲ್ಲ, ಇದನ್ನ ಇಟ್ಕೊಂಡು ಅವ್ರು ರಾಜಕೀಯ ಮಾಡೋದಿಲ್ಲ ಅಂತ. ಯಾಕಾಗಿ ಹೀಗೆ? ಯಾಕಾಗಿ ಅಂದ್ರೆ ನಮ್ಮ ಸಂಸ್ಕಾರ ಸಂಸ್ಕೃತಿ ನಮ್ಮ ಹಿಂದುತ್ವ ಇದ್ದರೇನೆ ಈ ದೇಶ ನಾವು ಕೂಡ ಅಂತ. ನಾವೇ ಇಲ್ಲದ ಮೇಲೆ ನಿಮ್ಮ ಇದೆ ಇಲ್ಲಿ. ಈಗ ನಮ್ಮ ದೇಶದ ಎಲ್ಲವೂ ರಕ್ಷಣೆಯಾಗಿ ಕರೆಕ್ಟ್ ಆಗಿದ್ರೆ ತಾನೇ ನಾವು. ಎಲ್ಲರೂ ಕನ್ವರ್ಟು ಇನ್ನೊಂದು ಇದಾಗದಾದ್ರೆ ಏನಾಗ್ಬೋದು? ಸಮಾಜಕ್ಕೆ ನೆಮ್ಮದಿ ಇದೆಯಾ? ಇಲ್ಲಿ ತಾರ್ ರಸ್ತೆ ಚಿನ್ನದ ರಸ್ತೆ ಮಾಡಿ ನೀವು ಅಲ್ಲಿ ಸರಿ ಇಲ್ಲ ಅಂತಂದ್ರೆ ಹಾಗಂದ್ರೆ ನಿಮ್ಮ ಹೋರಾಟ ಅಲ್ಲಿಗೆ ಮಾತ್ರ ಸೀಮಿತ ಆಗಿರ್ಬೇಕು ಪಕ್ಷದ? ಅಲ್ಲ, ಇದು ಬೇಕು. ನಂಬರ್ ಒನ್ ಅದು ಇದು ಆಗ್ಲೇಬೇಕು. ಅಭಿವೃದ್ಧಿ ಆಗ್ಲೇಬೇಕು. ಅಭಿವೃದ್ಧಿಲಿ 2 ಮಾತಿಲ್ಲ. ನಮ್ಮ ಸಂಸ್ಕಾರ ಮತ್ತು ಅಭಿವೃದ್ಧಿ ಒಂದು ನಾಣ್ಯದ 2 ಮುಖಗಳೇ ಹೋಗ್ತಾ ಇರ್ಬೇಕು. ಒಂದಿದ್ದು ಒಂದು ಆಗಲ್ಲ. ಅದು ಬೇಕು, ಇದು ಬೇಕು. ಅದಕ್ಕೆ ಮೊದಲ ಆದ್ಯತೆ ಅದು. ಮತ್ತೆ ಇದು ನಮ್ಮ ಸರ್ಕಾರ ಇದ್ದಾಗ ಎಷ್ಟು ಕೋಟಿ ತಂದ್ರು ಅಂತ ನನಗೆ ಮರ್ತೋಗಿದೆ. 1500 ಕೋಟಿ, 2000 ಕೋಟಿ, ಒಂದಷ್ಟು. ಈಗ ಮೆಡಿಕಲ್ ಕಾಲೇಜ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಪೊಲೀಸ್ SP ಕಚೇರಿ ಇರ್ಬೋದು, ಇವರು ಈಗ ಫಿನಿಶ್ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಪ್ರಾರಂಭ ಮಾಡಿ ಹಣ ತಂದು ಟೆಂಡರ್ ಆಗಿ ಕೆಲಸ ಪ್ರಾರಂಭ ಮಾಡಿದ್ರಲ್ಲ ನಮ್ಮ ಸರ್ಕಾರ ಇರುತ್ತಾನೆ. ಗೋಪಾಲ ಇರು ರಜನ ಮತ್ತೆ ಅದನ್ನ ಜನ ಅಲ್ಲ ಅಂತ ಹೇಳ್ತಾರ. ಅದಕ್ಕೆ ಎಲ್ಲ ನಾವೇ ಮಾಡ್ಬಿಟ್ಟಿದ್ದೀವಿ ಅಂತ ಹೇಳಕ್ ಹೋದ್ರೆ ನಾವು ಕದೆ ಗಟ್ಟಿಲ್ವಾ? ಈಗ ಒಬ್ಬ ಇರ್ತಾರೆ, ನಾವು ಮುಂದೆ ಇನ್ನೊಬ್ಬ ಬರ್ತಾನೆ ಅಂದ್ರೆ ಕೆಲಸಗಳಾಗ್ತಾ ಇರ್ಬೇಕು. ಹೌದು. ಯಾರೋ ಅಡಿಪಾಯ ಹಾಕಿದ್ನ ನಾವು ಮುಂದುವರ್ಸಲ್ವಾ? ಯಾವ ಸರ್ಕಾರ ಯಾವ ಜಿಲ್ಲಾ ಪಂಚಾಯತ್ ಇದ್ದೋ ನಾವು ಮುಂದುವರ್ಸ್ಕೊತೀವಿ. ನಮ್ಮ ಸರ್ಕಾರ ಬಂದು ಈ ಸೇತುವೆ ಬಿಡಿಸ್ಬಿಡಿ ಅಂತ ನಾವು ಹೇಳಕ್ಕಾಗ್ತದ? ಅದನ್ನ ಮುಂದುವರ್ಸ್ಬೇಕು ತಾನೆ. ಆ ಕೆಲಸ ಇವ್ರು ಮಾಡಿದ್ದಾರೆ. ಅದ್ರ ವಿಶೇಷತೆ ಏನಿದೆ? ವಿಶೇಷತೆ ಏನು ಇಲ್ಲ, ಹೊಸದು ತರಲಿ ಅಂತ. ಈಗ ಅವರು ನಮ್ಮ ಸರ್ಕಾರ ಇದ್ದ ಯಡಿಯೂರಪ್ಪನವರಿದ್ದ ಸರ್ಕಾರದಲ್ಲಿ ಮೆಡಿಕಲ್ ಕಾಲೇಜು ವಿರಾಜಪೇಟೆಯಲ್ಲಿ ಶಕ್ತಿ ಪತ್ರಿಕೆ ನೋಡದೇ ಇರ್ತೀವಿ. ವಿರಾಜಪೇಟೆಯಲ್ಲಿ ವೈದ್ಯರ ಸಂಖ್ಯೆ ಕಡಿಮೆ, ಆಪರೇಟರ್ಸ್ ಇಲ್ಲ, ಎಲ್ಲ ವ್ಯವಸ್ಥೆ ಇದೆ. ಬಾಕಿ ಆಪರೇಟರ್ಸ್ ಎಲ್ಲವೂ ಇದೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಅವರು ತಂದು ಹಾಕಿದ್ದಾರೆ. ಅದನ್ನ ನಡೆಸೋದು ಬೇಕಲ್ಲ ಇವರು. ಡಾಕ್ಟರ್ಗಳು ಬರಲ್ಲ, ಒಪ್ಕೊಳ್ಳುವ. ಆದ್ರೆ ಏನಾದ್ರೂ ಅವರಿಗೆ ಸಂಬಳ ಹೆಚ್ಚು ಮಾಡುವಂಥದ್ದು ಏನಾದ್ರೂ ಅವರಿಗೆ ವ್ಯವಸ್ಥೆ ಮಾಡಿ ಕರ್ಕೋ ಕೆಲಸ ಆಗ್ಬೇಕಲ್ಲ. ಪ್ರತಿಯೊಂದು ಇದಕ್ಕೆಲ್ಲ ಮೈಸೂರು, ಮಂಗಳೂರು, ಬೆಂಗಳೂರು ಹೋಗೋದು ಈ ಹಾಸ್ಪಿಟಲ್ ಇದು ಪ್ರಯೋಜನ ಏನು ಅಂತ ನಾನು ಕೇಳೋದು. ಇನ್ನೊಂದು, ನಿಮ್ಮ ಈಗ ಸೋಷಿಯಲ್ ಮೀಡಿಯಾ ಟೀಮ್ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ತಾ ಇದ್ದೀರಿ, ಡಿಜಿಟಲಿ ಅಪ್ಡೇಟ್ ಆಗಿದ್ದೀರಿ. ನೀವೇ ನಡೆಸ್ತಾ ಇದ್ದೀರಾ, ನಿಮ್ಮ ಟೀಮ್ ನಡೆಸ್ತಾ ಇದೆಯಾ, ಹೇಗೆ? ಅದು ಕಂಪ್ಲೀಟ್ ಸೀಕ್ರೆಟ್ ಬೇಡ. ನೀವೇ ನಡೆಸ್ತಿದ್ದೀರಾ ಅಥವಾ ನಿಮ್ಮ ಟೀಮ್ ಅವ್ರು ಮಾಡ್ತಾ ಇದ್ರ? ಅಷ್ಟೇ ಎಲ್ಲ ಸೇರಿ ಮಾಡ್ತಿದ್ದೀವಿ. ಮಾಡ್ತೀವಿ. ವಾಸ್ತವ ಸಂಗತಿ ನಾವು ಹೇಳಲೇಬೇಕಲ್ಲ. ಈಗ ನಾವೇ ಮಾಡ್ತೀವಿ ಅಂದ್ರೆ ಪ್ರತಿಯೊಂದು ನೀವು ನೋಡ್ತಾ ಇರ್ತೀರಾ? ಹೌದು. ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳು ಬರ್ತಾ ಇರ್ತವೆ. ಅಲ್ಲ, ಕೆಲವು ಕಮೆಂಟ್ಗಳಿಗೆ ಕೆಲವರು ಹೇಳಿದ್ರು. ಯಾರ್ಯಾರು ನಾನು ಹೇಳ್ಬಾರ್ದು ನಮ್ಮ ಬಾಯಿಂದ. ಯಾರ್ಯಾರು ಬೋಕರ್ಗಳೆಲ್ಲ ಇವತ್ತು ದೊಡ್ಡ ಸಂಗತಿಗಳಾಗ್ಬಿಟ್ಟಿದ್ದಾರೆ. ಪೈಲಟ್ ಒಂದು ತಾಲೂಕು ಆಫೀಸಲ್ಲಿ ಓಡಾಡೋದಲ್ಲ ದೊಡ್ಡ 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 ಸಂಗತಿಗಳು. ಅದೇ ಕಾಲೂರು ರೋಡಲ್ಲಿ ಹಂಗೆ ಮಾಡಿ ಹಿಂಗೆ ಮಾಡಿದ್ದೆ ಎಲ್ಲ ನೋಡ್ದೆ. ಅದಕ್ಕೆ ನಾನು ಹೇಳಿದ್ದು, ನಮ್ಮ ತ್ಯಾಗವನ್ನು ಉಂಟು ಈ ರೋಡಿಗೆ ಮಾಂದರಪಟ್ಟಿಗೆ ಆ ಸೇತುವೆಗಳು ಎಷ್ಟು ಮಾಡಿದ್ವಿ ಅದು ಎಲ್ಲವೂ ನಾ ಹೇಳಕ್ ಬಂದಿಲ್ಲ, ಚೆನ್ನಾಗಾಗಲ್ಲ. ಅದಕ್ಕೆ ನಾ ಹೇಳಿದ್ದು, ಕಮಲಿಗಳು ಅಂತ ಹೇಳೋದು ಬಿಡಿ, ಸಣ್ಣ ಪುಟ್ಟ ಮಾತಾಡೋದು ಬಿಡಿ, ಒಳ್ಳೆ ಕೆಲಸಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡಿ ನಿಮ್ಮವರಿಗೆ. ಈಗ ಕಾಂಗ್ರೆಸ್ಸಿನ ನಾಯಕರು, ಈಗಿರುವಂತ ನಾಯಕರುಗಳು ಒಂದಷ್ಟು ನಮ್ಮ ಕಚೇರಿ ಬಂದು ಕೂರ್ತಿದ್ರು, ಬೊಪ್ಪೆಲ್ಲರ ಮನೆಗೂ ಬರ್ತಿದ್ರು, ರಂಜನನ ಮನೆಗೆ ಹೋಗ್ತಿದ್ರು. ಅದನ್ನ ನಾವು ಹೇಳ್ಬಾರ್ದಲ್ಲ. ಒಬ್ಬ ಜನಪ್ರತಿನಿಧಿ ಆಗಿ ಯಾರು ಬಂದ್ರು ಅವರಿಗೆ ನೀರಿಲ್ಲದವ್ರು ನೀರು ಕೊಡ್ಬೇಕಾ ಬೇಡ? ಪಕ್ಷದ ಪ್ರತಿನಿಧಿ ಅಲ್ಲ, ಜನಪ್ರತಿನಿಧಿ. ಅವನಿಗೆ ಮಗಳಿಗೆ ಒಂದು 90% ಮಾರ್ಕ್ ಇದೆ, ಅವನಿಗೆ ಕಾಲೇಜಿನ ಸೀಟ್ ಸಿಕ್ಕಿಲ್ಲ ಅಂದ್ರೆ ಅವ್ರ ಹತ್ರ ಹೋಗತ್ತಪ್ಪ, ಗರೀಬ ಹೋಗತ್ತಪ್ಪ. ಅದನ್ನ ಹಂಗಿಸಬಾರ್ದು. ಇವತ್ತು ಇದು ರಾಜಕೀಯ ದ್ವೇಷ. ಯಾರು ಮಾಡ್ಬೋದು? ನಾವು ಮಾಡಿಲ್ಲ. ನನ್ನ ಗೊತ್ತಿದ್ದಾಗೆ ನಾನು ಮಾಡಿಲ್ಲ, ನಮ್ಮ ಬೋಪೇಲಾರು ಮಾಡಿಲ್ಲ, ರಂಜನವರು ಮಾಡಿಲ್ಲ, ನನಗೆ ಗೊತ್ತಿದ್ದಾಗೆ ಮಾಡಿಲ್ಲ. ಅಂತ ಪ್ರಕಾರ ಬಂದಿಲ್ಲ. ಮತ್ತೆ ಯಾರ ಮೇಲೆ ನಮ್ಮ ಸರ್ಕಾರ ಇದ್ದಾಗ FIR ಮಾಡಿಸಿ ಗೋಜಿಗೆ ನಮ್ಗೆ ನಾವು ಗೊತ್ತೇ ಇಲ್ಲ. ಅದು ನಮಗೆ ಹೊಸ ಅನುಭವ. ಇದೊಂದು FIR ಕಂಪನಿ ಇದೆ ಅಂತೇಳಿ.
ನನಗೆ ಆ ವಿಚಾರ ಯಾಕೆ ಕೇಳಿದೆ ಅಂದ್ರೆ, ನೀವು ನಮ್ಮ ಕಾರ್ಯಕ್ರಮ ನೋಡೋರು ಕೂಡ ನಿಮ್ಮ ಪೋಸ್ಟ್ ಗಳನ್ನ ನೋಡ್ತಾ ಇರ್ತಾರೆ, ನಿಮ್ಮ ವಿಚಾರವಾಗಿ ಆಗುವಂತಹ ಚರ್ಚೆಗಳನ್ನ ನೋಡ್ತಾ ಇರ್ಬೋದು, ಕಮೆಂಟ್ ಹಾಕೋರು ಕೂಡ ಇರ್ಬೋದು. ಆ ಕಮೆಂಟ್ ಗಳನ್ನ ರವಿ ಕುಶಲಪ್ಪ ಅವರು ಪರ್ಸನಲಿ ನೋಡ್ತಾರ ಅನ್ನೋ ಉದ್ದೇಶದಿಂದ ಕೇಳಿದೆ. ನೋಡ್ತೀನಿ ಕೆಲವು ಉತ್ತರ ಕೊಡ್ತೀನಿ, ಕೆಲವರು ಉತ್ತರ ಕೊಡಲ್ಲ. ಸುಮ್ಮನೆ ಯಾಕೆ ಸಣ್ಣಕ್ಕೆ ಅವರು ವಿಚಾರ ಗೊತ್ತಿಲ್ಲದೆ ಮಾತಾಡ್ತಾರೆ. ನಾನು ಯಾವಾಗ ಉತ್ತರ ಕೊಟ್ಟಿಲ್ಲ, ನಾಳೆಯಿಂದ ಅವ್ರು ಪ್ರಶ್ನೆ ಕೇಳಲ್ಲ ಇನ್ನು ಇದು ಬೇಡ ಯಾಕೆ ಅಂತೇಳಿ. ಹಾಗಾಗಿ ನಮಗೆ ಉಪದೇಶ ಮಾಡೋರು ಇದ್ರು ಅಂತ ನಾವು ಅಧಿಕಾರ ಇದ್ದಾಗ ಎಲ್ಲರೂ ಮಾತು ಕೇಳ್ತಿದ್ದೋ, ನಾವು ಚರ್ಚೆ ಆಗ್ಬೇಕು. ಈಗ ಹಿರಿಯರು D.H. ಚಿನ್ನಪ್ಪ ಅಂಕಲ್ ಇದ್ರು, ಅವ್ರ ಮಾತು ಕೇಳ್ತಿದ್ದೋ, M.C. ನಾರಾಯಣ ಅಂಕಲ್ ಅವ್ರ ಮಾತು ಇವತ್ತು ಕೇಳ್ತೀವಿ. ಒಳ್ಳೇದು ಮಾತ್ರ ಹೇಗೆ ಮಾಡ್ಬೇಕು ಅಂತೇಳಿ ಎಲ್ಲವನ್ನೂ ಕೇಳಕ್ಕಾಗಲ್ಲ. ಏನು ಅದನ್ನ ರಿಜೆಕ್ಟ್ ಮಾಡೋದ ಪ್ರಶ್ನೆ ಇಲ್ಲ. ಈಗ ಕರಂಬೆ ಅಂಕಲ್, ನಾನು ಜಿಲ್ಲಾ ಪಂಚಾಯತ್ ಇದ್ದಾಗ ಲೇಟ್ ಆಯ್ತು ಕಾಣ್ತದೆ. ಜಿಲ್ಲಾ ಪಂಚಾಯತ್ ಇದ್ದಾಗ 62 ಮಂಡಲ ಪಂಚಾಯತಿ ಕೊಡಗು ಜಿಲ್ಲೆಯಲ್ಲಿ. ಜಿಲ್ಲಾ ಪಂಚಾಯತ್ ಎಲ್ಲವೂ ಕಾಂಗ್ರೆಸ್ಸೇ. ನಮ್ಮ D.S. ಮಾದಪ್ಪಣ್ಣ ಮಾತ್ರ ಕಡಗ ಜಿಲ್ಲಾ ಏಕೈಕ ಮೆಂಬರ್. ಕೊಡಗು ಜಿಲ್ಲೆಯಲ್ಲಿ 62 ಮಂಡಲ ಪಂಚಾಯತ್ ಪೈಕಲ್ಲಿ ನಾರಾಯಣಾಚಾರ್ಯ ಭಾಗಮಂಡಲ, ನಮ್ಮ ಕೌಡಿ ಪನ್ನಪ್ಪಣ ಕರಿಕೆ ಪೂರ್ತಿ ಬಿಜೆಪಿ ಮೆಂಬರ್ಸ್ ಅಲ್ಲಿ. ಆಮೇಲೆ 1 ವರ್ಷ ಕಳೆದು ಆಪರೇಷನ್ ಕಮಲ ಮಕ್ಕಂದಲ್ಲಿ ನಾನು ಮಾಡಿದೆ. ನಾವು ಮೂರೇ, ಪನಚಟ್ಟಿ ಶಂಬಣ ತೀರೋಗ್ಬಿಟ್ರು ಪಾಪ, ನಂದಿನೊಂಡ ಬಸಪ್ಪ ಅಂತ ಹೇಳಿ ನಮ್ಮ ನಂದಿ ಇಲ್ಲಿ ಬೈಕೆರಿ, ಅವ್ರು ಈಗಲೂ ಇದ್ದಾರೆ ಗೊತ್ತು ನಿಮಗೆ. ಮತ್ತೆ ನಾವು ಮೂರನ್ನ ಇಟ್ಟುಕೊಂಡು ಆಪರೇಷನ್ ಕಮಲ ಮಾಡಿದೆ. ಆಗ್ಲಿ ದಳದವ್ರು ಅರ್ಧ ನಮಗೆ, ಕಾಂಗ್ರೆಸ್ ಅವರು ಅರ್ಧ ನಮಗೆ. ಆಯ್ತು, ಮಂಡಲ ಪಂಚಾಯತಿ ಪ್ರಧಾನ ಆಯ್ತು. D.S. ಚಿನ್ನಪ್ಪ ಬಂದು ಕೂತ್ರು, ವೀಣಾಚೆ ಒಂದು ಕೂತ್ರು, ಚೇಂಬರ್ ಒಳಗೆ ಬರಬಾರದು ಎಲೆಕ್ಷನ್ ಆಫೀಸಿಗೆ. ತಹಶೀಲ್ದಾರು ಎಲೆಕ್ಷನ್ ಮಾಡಿದ್ರು. ಆಗ ಈಗ ಬರೀ ಇದರ ಬ್ಯಾಲೆಟ್ ಅಲ್ಲಿ ಹಾಕೋದಲ್ಲ, ಕೈ 20 ನಿಮಿಷ ಕೈ ಎತ್ತಬೇಕು. ಕಾಂಗ್ರೆಸ್ ಅವರು ದಳದವರು ರೈಟ್ ಹ್ಯಾಂಡ್ ಅನ್ನ 5 ನಿಮಿಷ ಕಾಲ ಎತ್ತಿ ಹಿಡ್ಕೊಂಡ್ರು. ಈ ಕಾಂಗ್ರೆಸ್ ಅವರ ಮುಂದೆನೆ ಈ ಕಡಗದಲ್ಲಿ ಸೋಮಯ್ಯ ಅಂಕಲ್ ಅವರು ನಾವು ಮುಖಂಡರು ನೆಂಟ್ರೆ, ನಿಮ್ಗೆ ಗೊತ್ತು. ಅವ್ರ ಕೈಲಿ ಆಗಲ್ಲ, ಏನೋ ದುರುಪಯೋಗ ಆಗಿತ್ತು, ಅವ್ರ ಕೈಲಿ ಆಗಲ್ಲ, ನೀವೇ ಮಾಡಿದ್ದ, ಇವರೆಲ್ಲ ಬೆಂಬಲ ಕೊಟ್ಟವ್ರು. ಅದು ನಮಗೆ ಅಡಿಪಾಯ ಅಂತ. ಆಗ ಕೆಲಸ ಹೇಗೆ ಮಾಡಬೇಕು ಗೊತ್ತು. ಆಗಲೂ ಜಮ್ಮಡ ಕರ್ಬೆ ನಮ್ಮನ್ನ ಕರೆದು, ಕುಶಲಪ್ಪ ನಿನ್ ಪಾರ್ಟಿಗೆ ಬಾ ಅಂತ, ಗೊತ್ತಾ. ಆ ರೀತಿ ನಮ್ದು ಸ್ಟೈಲು. ಆಗಲೂ ಅವ್ರನ್ನೂ ಬಿಡ್ತಿದ್ದಿಲ್ಲ, ಹೋರಾಟ ಮಾಡಿ ಒಂದಷ್ಟು ಸೇತುವೆ ಅದೆಲ್ಲ ಮಾಡ್ತಿದ್ದವು. ಆ ಹೋರಾಟದ ಇದರಲ್ಲೇ ನಾವು ಆಮೇಲೆ ಮಂಡಲ ಪಂಚಾಯತಿ ಪ್ರಧಾನ ಆದ್ರೆ ಸ್ವಲ್ಪ ನಮ್ದು ವಿಸ್ತಾರ ಆಯ್ತು. ಈ ಗಾಳಿ ಬಿಡು, ಈ ಪಂಚಾಯತಿ ಆ ಪಂಚಾಯತ್ ಅಂತೇಳಿ ಅಧಿಕಾರ ಇತ್ತು. ತಾಲೂಕು ಮ್ಯಾಜಿಸ್ಟ್ರೇಟ್ ಅಷ್ಟು ಅಧಿಕಾರ ಇತ್ತು ಮಂಡಲ ಪಂಚಾಯತ್ ಪ್ರಧಾನರಿಗೆ. ನೋಡೋಣ, ಜನರ ಸಮಸ್ಯೆಗಳನ್ನ ಇಟ್ಕೊಂಡು ಮುಂದೆ ಬಂದಿದ್ದೀರಿ. ಬೇರೆಯವರ ರೀತಿಯಲ್ಲಿ ನಾನು ಕೇಳೋ ಪ್ರಶ್ನೆಗೆ ನಾನು ಆಕಾಂಕ್ಷಿ ಅಲ್ಲ ಅಂತ ಹೇಳಿಲ್ಲ, ಆಕಾಂಕ್ಷಿ ಕೇಳೋದ್ರೆ ತಪ್ಪಿಲ್ಲ ಅಂತ ಹೇಳಿದಿರಿ. ಆಗ್ಲಿ, ಇನ್ನು 1.5 ವರ್ಷ 2 ವರ್ಷ ಟೈಮ್ ಇದೆ ಎಲೆಕ್ಷನ್ಗೆ. ಆ ಟೈಮಲ್ಲಿ ಏನೆಲ್ಲ ಆಗುತ್ತೆ ನೋಡೋಣ. ಥ್ಯಾಂಕ್ ಯು, ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೊಂದು ಮಾತಾಡಿದಕ್ಕಾಗಿ ಧನ್ಯವಾದಗಳು. ಅನೇಕ ಪ್ರಶ್ನೆಗಳು ನಿಮ್ಮಲ್ಲಿತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಕೇಳ್ತಾ ಇದ್ರಿ. ಅದಕ್ಕೆ ಅವರು ಉತ್ತರ ಕೊಟ್ಟಿರ್ಲಿಲ್ಲ, ಪೋಸ್ಟ್ಗಳನ್ನೆಲ್ಲ ನೋಡ್ತಾ ಇದ್ರು, ಹಾಕ್ತಾ ಇದ್ರು ಅಷ್ಟೇ. ಆ ಎಲ್ಲ ಪ್ರಶ್ನೆಗಳನ್ನ, ನಿಮ್ಮ ಪ್ರಶ್ನೆಗಳನ್ನ ನಾನು ಅವ್ರ ಮುಂದೆ ಇಟ್ಟು ಅವರಿಂದ ಉತ್ತರವನ್ನ ನಿಮ್ಮೆದುರಿಗೆ ಇಟ್ಟಿದ್ದೇನೆ. ಕಾರ್ಯಕ್ರಮ ನೋಡಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಏನಿತ್ತು, ರವಿ ಕುಶಲಪ್ಪ ಅವರ ಕಾರ್ಯಚಟುವಟಿಕೆ ಬಗ್ಗೆ ನಿಮ್ಗೇನು ಅನಿಸ್ತಾ ಇದೆ, ಮುಕ್ತವಾಗಿ ಕಮೆಂಟ್ ಮಾಡ್ಕೊಳ್ಳಿ. ಅವ್ರು ಕೂಡ ನೋಡ್ತಾರೆ. ಮುಂದಿನ ಕಂಟೆಂಟ್ ನಲ್ಲಿ ಸಿಗ್ತೇನೆ. ಅಲ್ಲಿವರೆಗೆಲ್ಲರೂ ಕ್ಷೇಮವಾಗಿರಿ. ಧನ್ಯವಾದ.